ನನ್ನ ಸ್ವಂತ ಊರು ಬಿಜಾಪುರ ಜಿಲ್ಲೆಯ ಜಮಖಂಡಿ ತಾಲೂಕಿನ ಬನಹಟ್ಟಿ ಎಂಬ ಗ್ರಾಮ. ಈಗ ಜಿಲ್ಲೆ ವಿಭಜನೆ ಆದಮೇಲೆ ಅದು ಬಾಗಲಕೋಟೆ ಜಿಲ್ಲೆಗೆ ಬಂದಿದೆ. ನಮ್ಮ ತಂದೆ ಮಹದೇವಪ್ಪ ಬಿದ್ರಿ. ನಮ್ಮದು ಒಂದು ಒಕ್ಕಲ್ತನ ಮತ್ತು ವ್ಯಾಪಾರ ಮಾಡತಕ್ಕಂಥ ಕುಟುಂಬ. ನಮ್ಮ ತಂದೆ ಸುಮಾರು 7ನೇವರೆಗೆ ಅಭ್ಯಾಸ ಮಾಡಿದ್ರು. ನಮ್ಮ ತಾಯಿ ಬಿಜಾಪುರ ಜಿಲ್ಲೆ ಬಿಳಗಿ ತಾಲೂಕಿನ ಗಲಗಲಿ ಗ್ರಾಮದವರು. ನಾನು 1954 ಆಗಸ್ಟ್ ತಿಂಗಳಲ್ಲಿ ಗಲಗಲಿಯಲ್ಲಿ ಜನ್ಮ ತಾಳಿದೆ. ತುಂಟಾಟ ಮಾಡ್ತೀನಿ ಅಂತ ತಿಳ್ಕೊಂಡು ನನಗೆ 4ನೇ ವರ್ಷಕ್ಕೆ ನಮ್ಮ ಅಜ್ಜ ಸ್ಕೂಲ್ಗೆ ಸೇರಿಸಿದ್ರು. ನಾನು ಸ್ಕೂಲ್ನಲ್ಲಿದ್ದಾಗ ವಿದ್ಯಾಭ್ಯಾಸದ ಬಗ್ಗೆ ಹೆಚ್ಚು ಬಹಳ ಗಮನ ಕೊಡ್ತಿದ್ದೆ ಹೊರತು ಆಟಗಳಲ್ಲಿ ಹೆಚ್ಚಿಗೆ ಭಾಗವಹಿಸ್ತಾ ಇರಲಿಲ್ಲ. ಪ್ರತಿ ವರ್ಷ ನಾನು ಆವಾಗ ಈ ಒಂದು ಬೇಸಿಗೆ ಬಿಡುವಿನಲ್ಲಿ ನಮ್ಮ ತಾಯಿಯ ತಂದೆ ಊರಿಗೆ ಅಂದರೆ ಗಲಗಲಿಗೆ ಹೋಗ್ತಾ ಇದ್ದೆ. ಈ ಗಲಗಲಿ ಸಹಿತ ಕೃಷ್ಣಾ ನದಿ ದಂಡೆ ಮೇಲಿದೆ. ಅಲ್ಲಿ ನಾನು ಕೃಷ್ಣಾ ನದಿಯಲ್ಲಿ ಈಜು ಕಲಿತೆ. ಆವಾಗ ನಾನು ಪ್ರತಿ ದಿವಸ ನದಿಗೆ ಹೋಗಿ ಒಂದು ಕೊಡ ತಗೊಂಡು ಈಜಾಡಿ ಕೊಡದಲ್ಲಿ ಮತ್ತೆ ನೀರು ತುಂಬಿಕೊಂಡು ಮನೆಗೆ ಬರ್ತಾ ಇದ್ವಿ. ನಮ್ಮ ತಾಯಿ ಅಲ್ಲಿ ಕೃಷ್ಣಾ ನದಿ ದಂಡದಲ್ಲಿ ಇರ್ತಕ್ಕಂಥ ಜನಗಳಿಗೆ ಈ ಎಮ್ಮೆ ಹಸು ಖರೀದಿ ಮಾಡಲಿಕ್ಕೆ ಬಡ್ಡಿಯಿಂದ ತನ್ನ ಸ್ತ್ರೀಧನದಲ್ಲಿ ಸಾಲ ಕೊಡ್ತಾ ಇದ್ಲು. ಆವಾಗ ಒಂದು ಎಮ್ಮೆ ಅಥವಾ ಒಂದು ಹಸುವಿನ ಬೆಲೆ 200ರಿಂದ 300 ರೂಪಾಯಿ ಮಾತ್ರ ಇರ್ತಿತ್ತು. ಆವಾಗ ನಾನು ರಜೆ ದಿನಗಳಲ್ಲಿ ಅಂದರೆ ರವಿವಾರ ಅದು ನಾನು ನಮ್ಮ ಊರಿನ ಸಮೀಪದ ಗ್ರಾಮಗಳಿಗೆ ಹೋಗಿ ನಮ್ಮ ತಾಯಿ ಕೊಟ್ಟಂತ ಸಾಲವನ್ನು ವಸೂಲು ಮಾಡ್ಕೊಂಡು ಬರ್ತಕ್ಕಂಥ ಕೆಲಸ ಮಾಡ್ತಾ ಇದ್ದೆ. ಅದಕ್ಕೆ ನಮ್ಮ ತಾಯಿ ನನಗೆ ಒಂದೊಂದ್ಸಲ 4 ಆನೆ 2 ಆನೆ 1 ಆನೆ ಈ ರೀತಿಯಾಗಿ ಪುರಸ್ಕಾರ ನೀಡ್ತಾ ಇದ್ಲು. ಅದು ಅಲ್ಲದೆ ನಮ್ಮ ತಾಯಿ ಈ ರೀತಿ ತಾನು ಬಂದಂತ ಬಡ್ಡಿ ಆದಾಯದಲ್ಲಿ ಬಹಳಷ್ಟು ಹಣವನ್ನ ಸಾಧು ಸಂತರಿಗೆ ಮತ್ತು ಶ್ರೀಶೈಲಕ್ಕೆ ಹಿಮಾಲಯಕ್ಕೆ ಹೋಗೋರಿಗೆ ಎಲ್ಲ ಕೊಡ್ತಾ ಇದ್ಲು. ಆವಾಗ ನಮ್ಮ ತಾಯಿಗೆ ದೇವರಲ್ಲಿ ಬಹಳ ಹೆಚ್ಚಿನ ಭಕ್ತಿ ಇತ್ತು. ಅದರಿಂದಾಗಿ ನಾವು ಸಹಿತ ದೇವರಲ್ಲಿ ಹೆಚ್ಚಿನ ಭಕ್ತಿಯನ್ನ ಪಡೆದುಕೊಂಡ್ವಿ. ಮತ್ತು ನಾನು ನಮ್ಮ ಮನೆಯಲ್ಲಿ ಮೊದಲನೇ ಮೊಮ್ಮಗ ಆದದ್ರಿಂದ ನನಗೆ ಮನೆಯಲ್ಲಿ ದೇವರ ಪೂಜೆ ಮಾಡ್ತಕ್ಕಂಥ ಜವಾಬ್ದಾರಿಯನ್ನು ವಹಿಸಿಕೊಟ್ರು. ಆ ಜವಾಬ್ದಾರಿನ ನಾನು ನನ್ನ 9ನೇ ವರ್ಷದಿಂದ ನಾನು ಊರನ್ನು ಬಿಡುವವರೆಗೆ ಅದನ್ನು ನಿರ್ವಹಿಸಿಕೊಂಡು ಬಂದೆ. ಯಾವುದೇ ಒಂದು ಕೆಲಸ ಪ್ರಾರಂಭ ಮಾಡೋ ಮುಂದೆ ಮತ್ತು ಪ್ರತಿದಿನ ನನ್ನ ನಿತ್ಯದ ದಿನಚರಿಯನ್ನು ಪ್ರಾರಂಭ ಮಾಡೋಕ್ಕಿಂತ ಮುಂಚೆ ಯಾವಾಗಲೂ ನಾನು ಪೂಜೆ ಮಾಡಿ ನನ್ನ ಕೆಲಸವನ್ನು ಪ್ರಾರಂಭ ಮಾಡತಕ್ಕಂಥ ಪರಿಪಾಠವನ್ನು ಈ ನನ್ನ 9ನೇ ವರ್ಷದಿಂದ ಇವತ್ತಿನವರೆಗೆ ಅಂದರೆ ಸುಮಾರು 45-46 ವರ್ಷಗಳಿಂದ ಬೆಳೆಸಿಕೊಂಡು ಬಂದಿದ್ದೀನಿ. ಅದರಿಂದ ನನಗೆ ತುಂಬ ಒಳ್ಳೆಯದೇ ಆಗಿದೆ. ಶಾಲೆಯಲ್ಲಿ ನಾನು ಸಾಮಾನ್ಯವಾಗಿ ಎಲ್ಲ ವಿಷಯಗಳಲ್ಲಿ ಉತ್ತಮವಾದಂಥ ಒಂದು ಅಂಕಗಳನ್ನು ಗಳಿಸ್ತಾ ಇದ್ದೆ. ಆದರೆ ಗಣಿತದ ವಿಷಯದಲ್ಲಿ ನಾನು ಸ್ವಲ್ಪ ಅಷ್ಟೊಂದು ನನಗೆ ಪರಿಜ್ಞಾನ ಅಥವಾ ತಿಳುವಳಿಕೆ ಬರಲಿಲ್ಲ. ಆದರೂ ಸಹಿತ ನಾನು ಉತ್ತಮ ರೀತಿಯಿಂದ ಕೆಲಸ ಮಾಡಿದೆ, ಉತ್ತಮ ರೀತಿಯಿಂದ ವಿದ್ಯಾಭ್ಯಾಸ ಮಾಡಿದೆ. ನನ್ನ ಗುರುಗಳಿಗೆ ನನ್ನ ಮೇಲೆ ಬಹಳ ವಿಶ್ವಾಸ ಇತ್ತು. ಎಲ್ಲಿವರೆಗೆ ವಿಶ್ವಾಸ ಇತ್ತು ಅಂದ್ರೆ ಯಾವುದೇ ಒಂದು ಪರೀಕ್ಷೆಯಲ್ಲಿ ಅವರು ನನ್ನ ಪೇಪರ್ಗಳನ್ನು ಮಾತ್ರ ಚೆಕ್ ಮಾಡ್ತಾ ಇದ್ರು. ಉಳಿದವರು ಎಲ್ಲಾ ಪೇಪರ್ಗಳನ್ನ ಚೆಕ್ ಮಾಡ್ತಕ್ಕಂಥ ಜವಾಬ್ದಾರಿಯನ್ನ ನನಗೆ ಕೊಡ್ತಾ ಇದ್ರು. ಅಷ್ಟರ ಮಟ್ಟಿಗೆ ನಮ್ಮ ಕ್ಲಾಸ್ ಟೀಚರ್ಗಳು ನನ್ನ ಮೇಲೆ ವಿಶ್ವಾಸ ಹೊಂದಿದ್ರು. ನಾನು 7ನೇ ತರಗತಿಯಲ್ಲಿ ಒಂದು ನಮ್ಮ ಇಡೀ ತಾಲೂಕಿಗೆ 1ನೇ ಸ್ಥಾನವನ್ನು ಪಡೆದು ನಾನು ಪಾಸ್ ಆದೆ. ಅದಾದ ಮೇಲೆ ನಾನು ಓದಿದ್ದು ಸರ್ಕಾರಿ ಕನ್ನಡ ಗಂಡು ಮಕ್ಕಳ ಶಾಲೆ, ಕನ್ನಡ ಮಾಧ್ಯಮದಲ್ಲಿರ್ತಕ್ಕಂಥ ಶಾಲೆ. ಅಲ್ಲಿರ್ತಕ್ಕಂಥ ನಮ್ಮ ಶಿಕ್ಷಕರು, ಅದರಲ್ಲಿಯೂ ನಮ್ಮ ಚನಾಳ್ ಅಂತ ಒಬ್ರು ಮಾಸ್ತರ್ ಇದ್ರು, ಇನ್ನೊಬ್ರು ದಾಸರ್ ಅಂತ ಮಾಸ್ತರ್ ಇದ್ರು. ಬಹಳ ಚೆನ್ನಾಗಿ ನಮಗೆ ಇಂಗ್ಲಿಷು ಮತ್ತು ಸಾಮಾಜಿಕ ವಿಷಯಗಳನ್ನ ಮತ್ತು ಗಣಿತವನ್ನು ಬಹಳ ಚೆನ್ನಾಗಿ ಕಲಿಸಿಕೊಟ್ರು. ಎಲ್ಲಕ್ಕಿಂತ ಹೆಚ್ಚಾಗಿ ನಮಗೆ ಭಾಷಾಂತರ ಪಾಠಮಾಲೆ ಅಂತ ಒಂದು ಕನ್ನಡ ಮತ್ತು ಇಂಗ್ಲಿಷ್ ಗ್ರಾಮರ್ ಬಗ್ಗೆ ಬಹಳ 3 ಪುಸ್ತಕಗಳನ್ನು ನಮಗೆ ಬಹಳ ಚೆನ್ನಾಗಿ ಹೇಳಿಕೊಟ್ರು. ಅದರಿಂದ ನಮಗೆ ಕನ್ನಡ ಮತ್ತು ಇಂಗ್ಲಿಷ್ 2 ಭಾಷೆ ಮೇಲೆ ಬಹಳಷ್ಟು ಪ್ರಭುತ್ವವನ್ನು ಸಾಧಿಸಲಿಕ್ಕೆ ಸಾಧ್ಯ ಆಯಿತು. ನಾನು 7ನೇ ತರಗತಿ ಪಾಸ್ ಆದಮೇಲೆ ನಮ್ಮೂರಲ್ಲಿ ಇದ್ದಂಥ SRA ಹೈಯರ್ ಸೆಕೆಂಡರಿ ಸ್ಕೂಲ್ನಲ್ಲಿ 8ನೇ ಕ್ಲಾಸ್ಗೆ ಸೇರಿಕೊಂಡೆ. ಅಲ್ಲಿಯೂ ಸಹಿತ ನಾನು ಕ್ಲಾಸ್ ರಿಪ್ರೆಸೆಂಟೇಟಿವ್ ಆಗಿ ಕೆಲಸ ಮಾಡಿದೆ ಮತ್ತು ಅಲ್ಲಿಯೂ ಸಹಿತ ನಾನು ಉತ್ತಮವಾದಂಥ ರೀತಿಯಿಂದ ಪ್ರತಿಯೊಂದು ಪರೀಕ್ಷೆಯಲ್ಲಿ ಮಾರ್ಕ್ಸ್ಗಳನ್ನು ಪಡ್ಕೊಂಡು ಹೋದೆ. ಅದೇ ಪ್ರಕಾರ ನಾನು 1969ರಲ್ಲಿ SSLC ಪರೀಕ್ಷೆ ಪಾಸ್ ಆದಾಗ
ಇಡೀ ಕೇಂದ್ರಕ್ಕೆ ಮೊದಲನೇ ಸ್ಥಾನವನ್ನು ಪಡೆದು ಸುಮಾರು 88% ಮಾರ್ಕ್ಸ್ಗಳನ್ನು ಪಡೆದು ಪಾಸಾದೆ. ಇದರಿಂದ ನಮ್ಮ ತಾಯಿ ತಂದೆಗಳಿಗೆ ಬಹಳ ಒಂದು ಸಂತೋಷ ಆಯಿತು. ನಮ್ಮ ಮನೆಯಲ್ಲಿ SLC ಪಾಸಾದಂಥ ಪ್ರಥಮ ವ್ಯಕ್ತಿ ನಾನಾಗಿದ್ದೆ. ಅದಾದ ಮೇಲೆ ನಮ್ಮ ಊರಿನ ಎಲ್ಲ ವಿದ್ಯಾರ್ಥಿಗಳನ್ನ ಸಾಮಾನ್ಯವಾಗಿ ನಿಪ್ಪಾಣಿ GA ಬಾಗೇವಾಡಿ ಕಾಲೇಜ್ ಅಭ್ಯಾಸಕ್ಕಾಗಿ ಕಳಿಸ್ತಾ ಇದ್ರು. ಅದೇ ಪ್ರಕಾರ ನನ್ನನ್ನು ಸಹಿತ GA ಬಾಗೇವಾಡಿ ಕಾಲೇಜಿಗೆ ಕಳಿಸಿಕೊಟ್ರು. ಅಲ್ಲಿ ನಾನು PUC ಸೈನ್ಸ್ ವಿದ್ಯಾಭ್ಯಾಸ ಮಾಡ್ತಾ ಇದ್ದೆ. PUCಯಲ್ಲಿದ್ದಾಗ ನನಗೆ ಸ್ಕಾಲರ್ಶಿಪ್ಪು, ಬಹುಮಾನಗಳು ಮತ್ತು ನಾನು SLCಯಲ್ಲಿ ಫಸ್ಟ್ ಬಂದಂಥ ಬಹುಮಾನಗಳು ಕೂಡಿ ಒಟ್ಟು ಸುಮಾರು 1300-1400 ರೂಪಾಯಿ ನನಗೆ ಆ ವರ್ಷ ಸಿಕ್ತು. ಆದರೆ ನನಗೆ ಇಡೀ PUC ಒಂದು ವರ್ಷದ ಅಭ್ಯಾಸ ಮಾಡಲಿಕ್ಕೆ ಆ ವರ್ಷ ಖರ್ಚಾಗಿದ್ದು ಬರೀ ಒಂದು 550 ರೂಪಾಯಿ ಮಾತ್ರ ಆಗಿತ್ತು. ಆ ವರ್ಷ ನನಗೆ ಸುಮಾರು 600 ರೂಪಾಯಿಗಳ ಒಂದು ಉಳಿತಾಯ ಆಯಿತು. ನನಗೆ ಬಹಳ ಒಂದು ಹೆಚ್ಚಿನ ಸಂತೋಷ ಆಯಿತು. PUC ಸೈನ್ಸ್ ಪರೀಕ್ಷೆ ಪಾಸ್ ಆದರೂ ಸಹಿತ ನನಗೆ ಯಾಕೋ ಸೈನ್ಸ್ ಅನ್ನು ಮುಂದುವರಿಸಲಿಕ್ಕೆ ಆಸಕ್ತಿ ಉಳಿಲಿಲ್ಲ. ಯಾಕಂದ್ರೆ ಈ ಟ್ರಿಗ್ನಾಮೆಟ್ರಿ ಮತ್ತು ಕ್ಯಾಲ್ಕುಲಸ್ ಅಂತಕ್ಕಂಥ 2 ಸಬ್ಜೆಕ್ಟ್ಗಳಲ್ಲಿ ನನಗೆ ಹೆಚ್ಚಿಗೆ ಆಸಕ್ತಿಯನ್ನು ಗಳಿಸಲಿಕ್ಕೆ, ಆಸಕ್ತಿಯನ್ನು ಹೊಂದಲಿಕ್ಕೆ ಮತ್ತು ಆ ಭಾಷೆಯ ವಿಷಯಗಳ ಮೇಲೆ ಪ್ರಭುತ್ವವನ್ನು ಹೊಂದಲಿಕ್ಕೆ ಸಾಧ್ಯ ಆಗಲಿಲ್ಲ. ಆದ್ದರಿಂದ ನಾನು ಆರ್ಟ್ಸ್ ಹೋಗಬೇಕು ಅಂಥೇಳಿ ನಾನು ತೀರ್ಮಾನ ಮಾಡಿ BA1 ಹೋಗಬೇಕು ಅಂತ ತೀರ್ಮಾನ ಮಾಡಿದ್ದೆ. ಆದರೆ ಅಷ್ಟರಲ್ಲಿ ನಾನು PUC ಪರೀಕ್ಷೆಯನ್ನು ಬರೆದು ಬಂದಾಗ ನಮ್ಮ ಊರಿನಲ್ಲಿ ನಮ್ಮ ಅಜ್ಜ ತಿಳ್ಕೊಂಡು ಹೋದ್ರು. ಮನೆಯಲ್ಲಿ ನಾನು ಒಂದು ಕಾರಣಾಂತರದಿಂದ ಒಂದು ಜಗಳ ಮಾಡಿಕೊಂಡು ನನ್ನ ಒಂದು ಭವಿಷ್ಯವನ್ನು ನಾನು ರೂಪಿಸ್ಕೋಬೇಕು ಅಂತಕ್ಕಂಥ ಉದ್ದೇಶದಿಂದ ನಾನು ಮುಂಬೈಗೆ ಹೋದೆ. ಮುಂಬೈನಲ್ಲಿ ಹೋದ ಮೇಲೆ ಅಲ್ಲಿ ಒಂದು ವಾರಪತ್ರಿಕೆಯಲ್ಲಿ ನಾನು ಡಿಸ್ಪ್ಯಾಚ್ ಅಸಿಸ್ಟೆಂಟ್ ಅಂತ ಕೆಲಸಕ್ಕೆ ಸೇರಿಸ್ಕೊಂಡೆ. ಅಲ್ಲಿ ಡಿಸ್ಪ್ಯಾಚ್ ಅಸಿಸ್ಟೆಂಟ್ ಅಂತ ಕೆಲಸ ಮಾಡ್ತಾ ಇದ್ದಾಗ ನನಗೆ ಆ ಪತ್ರಿಕೆ ಎಲ್ಲ ಪ್ರತಿಗಳನ್ನ ಅವರು ಬಂಡಲ್ ಮಾಡಿ ಕೊಡ್ತಾ ಇದ್ರು. ನಾನು ಅವುಗಳನ್ನ ಟಾಂಗಾದಲ್ಲಿ VT ಸ್ಟೇಷನ್ಗೆ ತೆಗೆದುಕೊಂಡು ಹೋಗಿ ಅವುಗಳನ್ನ ಯಾವ ಊರಿಗೆ ಹೋಗಬೇಕಾಗಿತ್ತು ಅಲ್ಲಿ ಪಾರ್ಸಲ್ ಆಫೀಸಲ್ಲಿ ರಿಜಿಸ್ಟರ್ ಮಾಡಿ ರೆಸಿಪ್ಟ್ ತೆಗೆದುಕೊಂಡು ಬರ್ತಕ್ಕಂಥ ಕೆಲಸ ನಮ್ದಾಗಿತ್ತು. ವಾರದಲ್ಲಿ 2 ಅಥವಾ 3 ದಿವಸ ಮಾತ್ರ ಕೆಲಸ ಇರ್ತಿತ್ತು. ಉಳಿದ ದಿವಸ ನನಗೆ ತುಂಬಾ ಬಿಡು ಸಿಗ್ತಾ ಇತ್ತು. ಅವಾಗ ನಾ ಪತ್ರಿಕಾ ಕಚೇರಿಯಲ್ಲಿಯೇ ಇದ್ದಂತ ಈ ಪೊಲಿಟಿಕಲ್ ಎಕನಾಮಿ, ಹಿಸ್ಟ್ರಿ ಮತ್ತು ಇಕನಾಮಿಕ್ಸ್ ಬಗ್ಗೆ ಇರ್ತಕ್ಕಂಥ ಪುಸ್ತಕಗಳನ್ನು ಓದ್ತಕ್ಕಂಥ ಅಭ್ಯಾಸ ಮಾಡ್ತಾ ಇದ್ದೆ. ಆ ಕಚೇರಿಯಲ್ಲಿ ವಾಚ್ಮನ್ ಆದಂತ ಆ ಕಚೇರಿಯಲ್ಲಿಯೇ ನಾವು ವಾಸ ಮಾಡ್ತಾ ಇದ್ದೆ. ಅವಾಗ ವಾರಕ್ಕೆ 20 ರೂಪಾಯಿ ಕೊಡ್ತಾ ಇದ್ರು. ತಿಂಗಳಿಗೆ 40 ರೂಪಾಯಿ ಕೊಟ್ಟರೆ ನಮ್ಗೆ ಅವಾಗ ಊಟ ಕೊಡ್ತಾ ಇದ್ರು. ಇನ್ನೂ ಸುಮಾರು 40 ರೂಪಾಯಿ ತಿಂಗಳ ನಮ್ಗೆ ಉಳಿತಾ ಇತ್ತು. ಆದ್ರೆ ಈ ಒಂದು ವಾರಪತ್ರಿಕೆಯಲ್ಲಿ ಕೆಲಸ ಮಾಡ್ತಾ ಇದ್ದಾಗ ನನ್ನ ಜೊತೆ ಒಬ್ಬ ವಾಚ್ಮನ್ ಇದ್ರು. ಅವರು ರಾತ್ರಿ ಆಫೀಸಲ್ಲಿ ವಾಚ್ಮನ್ ಕೆಲಸ ಮಾಡ್ತಾ ಇದ್ರು. ಒಂದು ದಿವಸ ಅವರು ನನಗೆ ಸ್ವೀಟ್ ತಂದು ಕೊಟ್ರು. ಯಾಕೆ ಅಂತ ಕೇಳಿದಾಗ, ಪೇಡ ತಂದು ಕೊಟ್ರು. ಯಾಕೆ ಅಂತ ನಾನು ಕೇಳಿದಾಗ, ನಮ್ಮ ತಮ್ಮನಿಗೆ ಟೆಲಿಫೋನ್ ಆಪರೇಟರ್ ನೌಕರಿ ಬಂದಿದೆ, ಅವನು ಭಾರಿ ಬುದ್ಧಿವಂತ ಇದ್ದಾನೆ, ಅವನಿಗೆ 65% ಮಾರ್ಕ್ಸ್ ಬಂದಿದೆ ಅಂತ ಹೇಳಿದ್ರು. ನಾನು ಅವಾಗ ನನಗೆ 88% ಬಂದಿದೆ, ನೆಕ್ಸ್ಟ್ ಟೈಮ್ ಆ ಹುದ್ದೆಗೆ ಅರ್ಜಿ ಕರೆದ್ರೆ ದಯವಿಟ್ಟು ತಿಳಿಸಿ ಅಂತ ನಾನು ಅವ್ರಿಗೆ ಹೇಳಿದೆ. ಆ ಪ್ರಕಾರ 1-2 ತಿಂಗಳಲ್ಲಿ ಮತ್ತೆ ಅರ್ಜಿ ಕರೆದ್ರು. ಆವಾಗ ನಾನು ಕೇಂದ್ರ ಸರ್ಕಾರದ ಅಂಚೆ ಮತ್ತು ತಂತಿ ಇಲಾಖೆಯ ಟೆಲಿಫೋನ್ ಆಪರೇಟರ್ ಹುದ್ದೆಗೆ ನಾನು ಅರ್ಜಿ ಹಾಕಿದೆ. ಅರ್ಜಿ ಹಾಕಿದ ಮೇಲೆ ನನಗೆ ಗುಲ್ಬರ್ಗಾ ಟೆಲಿಗ್ರಾಫ್ ಇಂಜಿನಿಯರಿಂಗ್ ಡಿವಿಷನಲ್ಲಿ ಅಪಾಯಿಂಟ್ಮೆಂಟ್ ಕೊಟ್ಟರು. ಅದು ಟೆಲಿಫೋನ್ ಆಪರೇಟರ್ ಅಂತ. ಟೆಲಿಫೋನ್ ಆಪರೇಟರ್ ಅಂತ ಇದ್ದಾಗ ಅದಕ್ಕೆ 3 ತಿಂಗಳು ತರಬೇತಿ ಇತ್ತು. ಆ ತರಬೇತಿ ಬೆಂಗಳೂರಿನ ಸರ್ಕಲ್ ಟೆಲಿಕಾಂ ಟ್ರೈನಿಂಗ್ ಸೆಂಟರ್ ಅಂತ ಇಲ್ಲಿ ಕಾಮಧೇನು ಹೋಟೆಲ್ ಮತ್ತು ಲೀಡೋ ಪ್ಯಾಕೇಜ್ ಬಗ್ಗೆ ಇದ್ದಂತ ಒಂದು ತರಬೇತಿ ಕೇಂದ್ರದಲ್ಲಿ ನಮಗೆ ತರಬೇತಿ ಕಳಿಸಿಕೊಟ್ರು. ನಮ್ಮ ಬಿಜಾಪುರ ಜಿಲ್ಲೆಯಲ್ಲಿ ಒಂದೇ ಒಂದು ವೇಕೆನ್ಸಿ ಇತ್ತು ಇಂಡಿಯಲ್ಲಿ. ಅಲ್ಲಿಗೆ ನಾನು ಆಯ್ಕೆ ಮಾಡಿಕೊಂಡು ಅಲ್ಲಿಗೆ ನನಗೆ ಅಪಾಯಿಂಟ್ಮೆಂಟ್ ಕೊಟ್ಟರು. ನಾನು ಅಲ್ಲಿಗೆ ಬೆಂಗಳೂರಿನಿಂದ ಬಾಗಲಕೋಟೆ ಮೂಲಕ ಹೊರಟೆ. ಬಾಗಲಕೋಟದಲ್ಲಿ ನನ್ನ ಜೊತೆ ಟೆಲಿಫೋನ್ ಆಪರೇಟರ್ ಟ್ರೈನಿಂಗ್ ಮಾಡಿದಂತ ಸ್ನೇಹಿತರು ಬಂದರು. ಅವರು ನಾವು ಬಾಗಲಕೋಟೆಯಿಂದ ಇಂಡಿವರೆಗೆ ಟ್ರೈನಲ್ಲಿ ಹೋಗ್ತಾ ಇದ್ವಿ. ಅವತ್ತು ದೀಪಾವಳಿ ಅಮಾವಾಸ್ಯೆ ಇತ್ತು. ಆ ದೀಪಾವಳಿಯ ಅಮಾವಾಸ್ಯೆ ಇದ್ದುದರಿಂದ ಅವರು ಊಟ ತಗೊಂಡು ಬಂದಿದ್ರು, ಹೋಳಿಗೆ ಇತ್ಯಾದಿ. ನಾವು ಟ್ರೈನಲ್ಲೇ ಊಟ ಮಾಡಿದ್ವಿ. ಆಮೇಲೆ ಅವ್ರಿಗೆ ನನ್ನ ಸ್ನೇಹಿತರಿಗೆ ಅವ್ರಿಗೆ ಗಂಗಾವತಿಗೆ ಪೋಸ್ಟಿಂಗ್ ಆದ್ರಿಂದ ಅವರು ಮುಂದೆ ಹುಟ್ಟಿಗೆ ಮೇಲೆ ಮುಂದೆ ಆ ರಾಯಚೂರು ಕಡೆ ಹೊರಟರು. ನಾನು ಇಂಡಿಯಲ್ಲಿ ಇಳಿದೆ. ಆದರೆ ನಾನು ಊಟ ಮಾಡಿದ್ರಿಂದ ನೀರು ಸಿಕ್ಕಿರಲಿಲ್ಲ. ಈಗಿನ ಹಾಗೆ ಅವಾಗ ಬಾಟ್ಲಲ್ಲಿ ನೀರು ಸಿಗುವಂತ ಒಂದು ಅನುಕೂಲತೆ ಅಲ್ಲಿ ಇರಲಿಲ್ಲ. ಆದ್ದರಿಂದ ನಾನು ನೀರು ಕುಡಿಬೇಕು ಅಂತ ಹೇಳಿ ರೈಲ್ವೆ ಸ್ಟೇಷನ್ನ ಕೊನೆಯ ಭಾಗದಲ್ಲಿದ್ದಂತ ನೀರಿನ ಟ್ಯಾಂಕ್ ಹತ್ರ ನೀರು ಕುಡಿದು ಬರುವಷ್ಟರಲ್ಲಿ
ಆವಾಗ ಇಂಡಿಯಿಂದ ಸ್ಟೇಷನಿಂದ ಇಂಡಿ ಊರು ಸುಮಾರು 6 ಕಿಲೋಮೀಟರ್ ಇದೆ. ಅಲ್ಲಿಗೆ ಹೋಗ್ತಕ್ಕಂಥ ಎಲ್ಲ ಟಾಂಗಾಗಳು ಹೋಗ್ಬಿಟ್ಟಿದ್ದು. ಆವಾಗ ನಾನು ಸ್ಟೇಷನ್ ಮಾಸ್ಟರ್ ಕೇಳಿದೆ, ಇವತ್ತು ಟಾಂಗಾ ಇಲ್ವಾ ಅಂತ. ಇಲ್ಲ, ಬೆಳಗ್ಗೆ ಬರ್ತಾವೆ, ಅಲ್ಲಿವರೆಗೆ ಇಲ್ಲೇ ಕೂತ್ಕೊಳ್ಳಿ ಅಂತ ಹೇಳಿದರು. ನನಗೆ ಯಾಕೋ ಸ್ಟೇಷನಲ್ಲಿ ಕೂಡಿಸ್ಲಿಕ್ಕೆ ಮನಸ್ಸಾಗಲಿಲ್ಲ. ಊರು ಯಾವ ಕಡೆ ಅಂತ ಕೇಳಿದೆ. ಆವಾಗ ಲೈಟು ತೋರಿಸಿ ಈ ಕಡೆ ಇದೆ ಅಂತ ಹೇಳಿದರು. ಅದು ಅಕ್ಟೋಬರ್ 20, 1971 ರಾತ್ರಿ. ನಾನು ಆವಾಗ ನನ್ನ ಒಂದು ಟ್ರಂಕು ಮತ್ತು ಬ್ಯಾಗ್ ತಗೊಂಡು ನಾನು ಆ ಊರ ಕಡೆ ಆ ದೀಪಗಳನ್ನು ನೋಡಿಕೊಂಡು ರಾತ್ರಿ ಆ ಕಡೆ ಹೋದೆ. ಇಂಡಿ ಊರು ಎಂಟರ್ ಆಗುವವರೆಗೆ ನನಗೆ ಸುಮಾರು ಬೆಳಗಿನ ಜಾವ 2 ಗಂಟೆ ಆಗಿತ್ತು. ಅವಾಗ ಬಾಂಗ್ಲಾದೇಶ ಸಮಸ್ಯೆ ಇತ್ತು ಮತ್ತು ಯಾವುದೇ ಕ್ಷಣದಲ್ಲಿ ಯುದ್ಧ ಆಗ್ಬೋದು ಅಂತ ಒಂದು ಸಮಸ್ಯೆ ಇದ್ದುದರಿಂದ ಎಲ್ಲ ಟೆಲಿಫೋನ್ ಎಕ್ಸ್ಚೇಂಜ್ಗಳಿಗೆ ಒಂದು ಸೆಕ್ಯೂರಿಟಿಯನ್ನು ಕೊಟ್ಟಿದ್ರು. ನಾನು ರಾತ್ರಿ 2 ಗಂಟೆಗೆ ಪೊಲೀಸ್ ಇದಕ್ಕೆ ಎಕ್ಸ್ಚೇಂಜ್ ಹೋದಾಗ ಅಲ್ಲಿ ಒಬ್ಬ ಪೊಲೀಸರಿದ್ರು. ಅವ್ರು ಹೇಳಿದ ಮೇಲೆ ಅವ್ರು ಒಳಗಡೆ ಕರ್ಕೊಂಡು ಹೋದ್ರು. ಅವತ್ತು ಕರ್ಕೊಂಡು ಹೋದ್ಮೇಲೆ ನಾನು ಅವತ್ತು ಇಂಡಿಯಲ್ಲಿ ರಿಪೋರ್ಟ್ ಮಾಡಿಕೊಂಡು ಅಲ್ಲಿಂದ ಟೆಲಿಫೋನ್ ಆಪರೇಟರ್ ಅಂತ ನಾನು ಕೆಲಸವನ್ನು ಶುರು ಮಾಡಿದೆ. ಆವತ್ತು ನಾನು ಇಂಡಿಯಲ್ಲಿ ಹೋದ್ಮೇಲೆ ನಾನು ಕೆಲಸಕ್ಕೆ ಸೇರಿದ ಮೇಲೆ ಅವತ್ತು ದೀಪಾವಳಿ ಪಾಡ್ಯ ಇತ್ತು. ಅವತ್ತು ಕೆಲಸಕ್ಕೆ ಸೇರಿದ ಮೇಲೆ ನನ್ನ ಜೀವನದಲ್ಲಿ ಹಿಂತಿರುಗಿ ನೋಡ್ತಕ್ಕಂಥ ಒಂದು ಪರಿಸ್ಥಿತಿ ಯಾವತ್ತೂ ಬರಲಿಲ್ಲ. ನಾನು ಟೆಲಿಫೋನ್ ಆಪರೇಟರ್ ಆಗಿ ಕೆಲಸ ಮಾಡ್ತಾ ಇದ್ದಾಗ ಅಲ್ಲಿ ಒಬ್ಬ ಯುವಕ IAS ಅಧಿಕಾರಿ ಅಸಿಸ್ಟೆಂಟ್ ಕಮಿಷನರ್ ಆಗಿ ಬಂದರು. ಅವಾಗ ವಿಯೆಟ್ನಾಂ ಯುದ್ಧನೂ ನಡೀತಾ ಇತ್ತು. ಅದಕ್ಕೆ ಸಂಬಂಧಪಟ್ಟಂತ ಎಲ್ಲಾ ವಾರಪತ್ರಿಕೆಗಳು, ಮಾಸಪತ್ರಿಕೆಗಳು ಅವ್ರ ಮನೆಗೆ ಬರ್ತಾ ಇದ್ವು. ನನಗೆ ಅವರಿಗೆ ಅಕ್ಟೋಬರ್ 1971ರಲ್ಲಿ, ನವೆಂಬರ್ 1971ರಲ್ಲಿ ಈ ವರ್ಲ್ಡ್ ಟೆಲಿಕಾಂ ಡೇ ಆಚರಿಸ್ತಕ್ಕಂಥ ಸಂದರ್ಭದಲ್ಲಿ ಅವ್ರ ಪರಿಚಯ ಆಯಿತು. ಅದಾದ್ಮೇಲೆ ಮೇಲಿನ ಮೇಲೆ ಅವ್ರಿಗೆ ನಾನು ಭೇಟಿ ಮಾಡ್ತಾ ಇದ್ದೆ. ಆವಾಗ ಅವರ ಸಂಪರ್ಕದಿಂದ ಬಂದ ಮೇಲೆ ನನಗೂ IAS IPS ಮಾಡಬೇಕು ಅಂತಕ್ಕಂಥ ಒಂದು ಉದ್ದೇಶ, ಒಂದು ವಿಚಾರ ನನ್ನಲ್ಲಿ ಬಂತು. ಆದರೆ ನಾನು ಇನ್ನೂ ಗ್ರಾಜ್ಯುಯೇಟ್ ಆಗಿರಲಿಲ್ಲ. ಅವಾಗ ಏನ್ ಮಾಡೋದು ಅಂತ ಹೇಳಿ ಯೋಚನೆ ಮಾಡಿದ ಮೇಲೆ ಆವಾಗ ಈಗಿನ ಹಾಗೆ ಕರೆಸ್ಪಾಂಡೆನ್ಸ್ ಕೋರ್ಸ್ಗಳಿರಲಿಲ್ಲ. ಆದ್ದರಿಂದ ನಾನು ಒಂದು ಎಕ್ಸ್ಟರ್ನಲ್ ಕ್ಯಾಂಡಿಡೇಟ್ ಅಂತ ಒಂದು ಪರೀಕ್ಷೆಗೆ ಅಪಿಯರ್ ಆಗಲಿಕ್ಕೆ ಅವಕಾಶ ಇತ್ತು. ಆ ಪ್ರಕಾರ ನಾನು ಎಕ್ಸ್ಟರ್ನಲ್ ಕ್ಯಾಂಡಿಡೇಟ್ ಆಗಿ 1973ರಲ್ಲಿ BA ಪಾರ್ಟ್ 1, 74ರಲ್ಲಿ BA ಪಾರ್ಟ್ 2 ಮತ್ತು 75ರಲ್ಲಿ BA ಫೈನಲ್ ಪಾಸ್ ಆದೆ. BA ಪಾಸ್ ಆದ ಒಂದು ಸ್ವಲ್ಪ ದಿನದಲ್ಲಿ ಈಗ ನನ್ನ ಧರ್ಮಪತ್ನಿಯಾಗಿರ್ತಕ್ಕಂಥ ಉಮಾದೇವಿ ಅವರು ಅಲ್ಲಿ ಲೇಡಿ ಮೆಡಿಕಲ್ ಆಫೀಸರ್ ಆಗಿ ಬಂದರು. ಆಮೇಲೆ ಅವರಿಗೆ ನನಗೆ ಪರಿಚಯ ಆಗಿತ್ತು ಮತ್ತು ಪರಿಚಯ ಆದಮೇಲೆ ನಾವು ಡಿಸೆಂಬರ್ 13, 1975ಕ್ಕೆ ಅವ್ರ ಊರಿನಲ್ಲಿ ನಮ್ಮ ಗುರು ಹಿರಿಯರ ಸಮ್ಮುಖದಲ್ಲಿ ನಾನು ಮದುವೆಯಾದೆ. ಅದಕ್ಕಿಂತ ಮುಂಚೆ ನಾನು ಸುಮಾರು 12 ಕಡೆ ಕ್ಲಾಸ್ 1 ಪರೀಕ್ಷೆಗಳಿಗೆ ಬರೆದಿದ್ದೆ. ಅಂದ್ರೆ ಪಬ್ಲಿಕ್ ಲಿಮಿಟೆಡ್ ಕಂಪನಿ ಅಂದ್ರೆ GIC, LICಗಳಲ್ಲಿ ಅಸಿಸ್ಟೆಂಟ್ ಅಡ್ಮಿನಿಸ್ಟ್ರೇಟಿವ್ ಆಫೀಸರ್ ಹುದ್ದೆಗಳಿಗೆ, ಏರ್ ಇಂಡಿಯಾ, ಇಂಡಿಯನ್ ಏರ್ಲೈನ್ಸ್ ಅಲ್ಲಿ ಹುದ್ದೆಗಳಿಗೆ ಮತ್ತು 4 ರಾಷ್ಟ್ರೀಕೃತ ಬ್ಯಾಂಕ್ಗಳಲ್ಲಿ ಹುದ್ದೆಗಳಿಗೆ ನಾನು ಅರ್ಜಿ ಹಾಕಿದ್ದೆ. ಅವೆಲ್ಲವಕ್ಕೂ ನಾನು ಆಯ್ಕೆಯಾದೆ. ಆದರೆ ಅದರ ಜೊತೆ ನಾನು ಕರ್ನಾಟಕ ಅಡ್ಮಿನಿಸ್ಟ್ರೇಟಿವ್ ಸರ್ವಿಸ್ ಪರೀಕ್ಷೆಗೂ ಕೊಡ್ತಿದ್ದೆ, ಅಲ್ಲಿಯೂ ನಾನು ಆಯ್ಕೆಯಾದೆ. ಹಾಗಾಗಿ ನಾನು ಟೆಲಿಫೋನ್ ಆಪರೇಟರ್ ಹುದ್ದೆಗೆ ರಾಜೀನಾಮೆಯನ್ನು ಕೊಟ್ಟು ಯುನೈಟೆಡ್ ಕಮರ್ಷಿಯಲ್ ಬ್ಯಾಂಕ್ನಲ್ಲಿ ಅಧಿಕಾರಿಯಾಗಿ ಸೇರಿದ್ದೆ. ಆ ತರಬೇತಿ ಇನ್ನೂ 15 ದಿನ ಮುಗಿದಿರುವಾಗ ನನಗೆ ಕರ್ನಾಟಕ ಆಡಳಿತ ಸೇವೆಯಲ್ಲಿ ಅಸಿಸ್ಟೆಂಟ್ ಕಮಿಷನರ್ ಅಂತ ಅಪಾಯಿಂಟ್ಮೆಂಟ್ ಬಂದದ್ರಿಂದ ನಾನು ಅದಕ್ಕೆ ರಾಜೀನಾಮೆಯನ್ನು ಕೊಟ್ಟು ನಾನು ಅಸಿಸ್ಟೆಂಟ್ ಕಮಿಷನರ್ ಆಗಿ 7 ಫೆಬ್ರವರಿ 1977ಕ್ಕೆ ಮೈಸೂರಿನಲ್ಲಿ ವರದಿ ಮಾಡಿಕೊಂಡೆ. ಅಲ್ಲಿ ನಮ್ಮ ಬುನಾದಿ ತರಬೇತಿ ಮುಗಿದ ಮೇಲೆ ಸರ್ವೆ ಮತ್ತು ಸೆಟಲ್ಮೆಂಟ್ ಟ್ರೈನಿಂಗ್ ಆದಮೇಲೆ
ನಮ್ಮನ್ನು ಗುಲ್ಬರ್ಗಾ ಜಿಲ್ಲೆಗೆ ಒಂದು ಜಿಲ್ಲಾ ತರಬೇತಿಗಾಗಿ ಕೊಟ್ಟು ಕಳಿಸಿದ್ರು. ಆ ತರಬೇತಿ ಅವಧಿಯಲ್ಲಿ ನಾನು ತರಬೇತಿಯ ನಿಯಮಗಳ ಪ್ರಕಾರ ಜೇವರ್ಗಿ ತಾಲೂಕಿನಲ್ಲಿ 8 ವಾರಗಳ ಕಾಲ ಬ್ಲಾಕ್ ಡೆವಲಪ್ಮೆಂಟ್ ಆಫೀಸರ್ ಆಗಿ ಮತ್ತು ಅಫಜಲ್ಪುರ ತಾಲೂಕಿನಲ್ಲಿ 24 ವಾರಗಳ ಕಾಲ ತಹಸೀಲ್ದಾರ್ ಆಗಿ ನಾನು ಕೆಲಸ ಮಾಡಿದೆ. ಅದು ಬಹಳ ಹಿಂದುಳಿದಂಥ ಪ್ರದೇಶ. ಅಲ್ಲಿ ಕೆಲಸ ಮಾಡಿದ್ದ ಜನರು ತುಂಬಾ ಒಳ್ಳೆಯ ಜನ. ಅಫಜಲ್ಪುರ ತಾಲೂಕಲ್ಲಿ ನಾನು ತಹಸೀಲ್ದಾರ್ ಆಗಿ ತರಬೇತಿ ಅವಧಿಯಲ್ಲಿ ಕೆಲಸ ಮಾಡ್ತಾ ಇದ್ದಾಗ ನನಗೆ ನನಗೆ ಭಾರತೀಯ ಪೊಲೀಸ್ ಸೇವೆಗೆ ಆಯ್ಕೆ ಆಯಿತು. ಭಾರತೀಯ ಪೊಲೀಸ್ ಸೇವೆಗೆ ಆಯ್ಕೆ ಆದಾಗ ನನಗೆ ಹೋಗಬೇಕು ಅಂತಕ್ಕಂಥ ಒಂದು ಆಸಕ್ತಿ ಅಷ್ಟಾಗಿರಲಿಲ್ಲ. ಆದರೆ ಆವಾಗ ನಮ್ಮ ಜಿಲ್ಲಾಧಿಕಾರಿಗಳಾಗಿರ್ತಂಥ CM ಚಂದಾವರ್ಕರ್ ಅವರು ನನ್ನನ್ನು ಕರೆಸಿ, ನಿನಗೆ ಅರ್ಥ ಆಗೋದಿಲ್ಲ, ಇದು ಅಖಿಲ ಭಾರತ ಸೇವೆ ಅಂದರೆ ಅಖಿಲ ಭಾರತ ಸೇವೆನೇ, ಅಲ್ಲಿ ನಿನಗೆ ಒಳ್ಳೆಯದಾಗುತ್ತೆ, ನೀನು ಹೋಗಲೇಬೇಕು ಅಂತ ಹೇಳಿ ಅವರೇ ದುಡ್ಡು ಕೊಟ್ಟು ನನಗೆ ದಿಲ್ಲಿವರೆಗೆ ಟ್ರೈನ್ ರಿಸರ್ವೇಷನ್ ಮಾಡಿಸಿಕೊಟ್ರು. ಹಾಗಾಗಿ ನಾನು 1978 ಜುಲೈ ತಿಂಗಳಲ್ಲಿ ಅಸಿಸ್ಟೆಂಟ್ ಕಮಿಷನರ್ ಹುದ್ದೆಗೆ ರಾಜೀನಾಮೆ ನೀಡಿ ನಾನು IPS ಸೇರಲಿಕ್ಕೆ ನಾನು ಮೈಸೂರಿಗೆ ಹೋಗಿ ಮೈಸೂರಲ್ಲಿ ಕರ್ತವ್ಯಕ್ಕೆ ವರದಿ ಮಾಡಿಕೊಂಡೆ. ಅಲ್ಲಿ 4 ತಿಂಗಳು ಟ್ರೈನಿಂಗ್ ಮುಗಿದ ಮೇಲೆ ನಾನು ನಾಗ್ಪುರಕ್ಕೆ ಬಂದೆ. ಅಲ್ಲಿ ಫೈರ್ ಫೋರ್ಸು ಮತ್ತು ಹೋಮ್ ಗಾರ್ಡ್ಸ್ ಟ್ರೈನಿಂಗ್ ಆಯಿತು. ಅದಾದಮೇಲೆ ನಾವು ನ್ಯಾಷನಲ್ ಪೊಲೀಸ್ ಅಕಾಡೆಮಿ ಹೈದರಾಬಾದಕ್ಕೆ ಮೂಲ ತರಬೇತಿಗಾಗಿ ನಾವು ವರದಿಯನ್ನು ಮಾಡಿಕೊಂಡ್ವಿ. ಅಲ್ಲಿ ವರದಿಯನ್ನು ಮಾಡ್ಕೊಂಡ್ಮೇಲೆ ನನಗೆ ಮೈಸೂರು ಜಿಲ್ಲೆಗೆ ಒಂದು ಡಿಸ್ಟ್ರಿಕ್ಟ್ ಟ್ರೈನಿಂಗ್ ಹಾಕಿದ್ರು. ಡಿಸ್ಟ್ರಿಕ್ಟ್ ಟ್ರೈನಿಂಗ್ ಕಾಲದಲ್ಲಿಯೂ ಸಹಿತ ನಾವು ಭಾಳ ಆಸಕ್ತಿ ವಹಿಸಿ ಜವಾಬ್ದಾರಿ ವಹಿಸಿ ಉತ್ತಮ ರೀತಿಯಿಂದ ಕೆಲಸ ಮಾಡ್ತಾ ಇದ್ದೆ. ಅದಕ್ಕಾಗಿ ನಮ್ಮ DIG ಆಗಿದ್ದಂಥ ಶ್ರೀ SMS ಮೂರ್ತಿಯವರು ಮತ್ತು ಶ್ರೀ ರೇವಣ ಸಿದ್ದೇಗೌಡರು ನನಗೆ ಭಾಳ ಹೆಚ್ಚಿನ ಒಂದು ಪ್ರೋತ್ಸಾಹವನ್ನು ಕೊಟ್ಟರು. ನಾನು 29 ಏಪ್ರಿಲ್ 1981ರಂದು ನಮ್ಮ ಸ್ಥಳೀಯ ರಾಜಕೀಯದಿಂದಾಗಿ ನಮ್ಮ ಒಬ್ಬ ಸಬ್ ಇನ್ಸ್ಪೆಕ್ಟರ್ ಮೇಲೆ ಅಪಾದನೆ ಮಾಡಿ ತುರುವೇಕೆರೆಯಲ್ಲಿ ಭಾರಿ ಜನ, ಸುಮಾರು 3000 ಜನ ಪೊಲೀಸ್ ಠಾಣೆಯನ್ನ ಒಂದು ಮೇಲೆ ಹಲ್ಲೆ ಮಾಡಿದ್ರು. ಆವಾಗ ನಾನು ನಮ್ಮ SP ಅವ್ರ ಜೊತೆ ಹೋಗಿದ್ದೆ. ನಮ್ಮ SP ಅವರು IBಯಲ್ಲಿ ಹೇಳಿದ್ರು, ಅದೇನಿದೆ ನೋಡ್ಕೊಂಡು ಬರ್ತೀನಿ ಅಂತ ನಾನು ಒಬ್ಬನೇ ಬಂದಿದ್ದೆ. ಆವಾಗ ಬಂದಾಗ ಇಲ್ಲಿ 3000 ಜನ ಸಬ್ ಇನ್ಸ್ಪೆಕ್ಟರ್ ಮತ್ತು ಸಿಬ್ಬಂದಿ ವರ್ಗದವರನ್ನ ಒಂದು ಖಾಸಗಿ ಆಸ್ಪತ್ರೆಯಲ್ಲಿ ಕೂಡಿಟ್ಟು ಪೊಲೀಸ್ ಠಾಣೆ ಮೇಲೆ ಹಲ್ಲೆ ಮಾಡ್ತಾ ಇದ್ರು. ಅವಾಗ ನಾನು ಅನಿವಾರ್ಯವಾಗಿ ಅಲ್ಲಿದ್ದಂತಹ ಸೆಂಟ್ರಿ ಕಡೆಯಿಂದ ಬಂದೂಕನ್ನು ತೆಗೆದುಕೊಂಡು ಫೈರ್ ಓಪನ್ ಮಾಡಿ ಪರಿಸ್ಥಿತಿಯನ್ನು ನಿಯಂತ್ರಣಕ್ಕೆ ತಂದು ಅಕ್ರಮ ಬಂಧನದಲ್ಲಿದ್ದಂಥ ನಮ್ಮ PSI ಮತ್ತು ಸಿಬ್ಬಂದಿಯವರನ್ನ ಬಿಡುಗಡೆ ಮಾಡಿಸಿದೆ. ಅದಾದ ಮೇಲೆ ಇದೇ ಜನಜಂಗಳಿಗೆ ಹೋಗಿ ಪೊಲೀಸ್ ಕ್ವಾರ್ಟರ್ಸ್ಗಳ ಮೇಲೆ ಹಲ್ಲೆ ಮಾಡಲಿಕ್ಕೆ ಪ್ರಯತ್ನ ಮಾಡಿತು. ಅದನ್ನು ಸಹಿತ ನಾನು ಹೋಗಿ ಗಾಳಿಯಲ್ಲಿ ಗುಂಡಾರಿಸಿ ಅದನ್ನು ತಡೆದೆ. ಅವತ್ತು ನಿಜಕ್ಕೂ ಒಂದು ರೋಚಕ ಅನುಭವ. ನಾನು ಒಬ್ಬನೇ ಇದ್ದೆ, ನನ್ನ ಹತ್ರ ಯಾವುದೇ ರೀತಿಯ ಒಂದು ಆಯುಧಗಳಿರಲಿಲ್ಲ. ಒಂದು ನಮ್ಮ ಸೆಂಟ್ರಿ ಇದ್ದಂಥ ಒಬ್ಬ ಪೊಲೀಸ್ ಕಾನ್ಸ್ಟೇಬಲ್ ಕಡೆಯಿಂದ ಒಂದೇ ಒಂದು ಬಂದೂಕನ್ನು ತೆಗೆದುಕೊಂಡು ಅವತ್ತು ಸುಮಾರು 3000 ಜನ ಇದ್ದಂಥ ಒಂದು ಹಿಂಸಾತ್ಮಕ ಕೃತ್ಯಗಳಲ್ಲಿ ತೊಡಗಿದಂಥ ಜನಜಂಗುಳಿಯನ್ನ ನಾನು ಎದುರಿಸಿದೆ. ಅದರಿಂದ ನನಗೆ ಬಹಳ ಆತ್ಮವಿಶ್ವಾಸ ಹೆಚ್ಚಲಿಕ್ಕೆ ಅನುಕೂಲ ಆಯಿತು. ಒಬ್ಬ ವ್ಯಕ್ತಿ ನಮಗೆ ಸಹಾಯ ಮಾಡ್ತೀನಿ ಅಂತ ನಮ್ಮ ಜೊತೆಯಲ್ಲೇ ಬಂದು ನಮ್ಮ ಹಿಂದೆ ಹೋಗಿ ನಾವು ಮುಂದೆ ಹೋದಂಗೆ ಹಿಂದೆ ಬೆಂಕಿ ಹಚ್ತಾ ಬರ್ತಾ ಇದ್ದ. ನಾನು ಒಮ್ಮೆ ತಿರುಗಿ ನೋಡಿದಾಗ ಅವನೇ ಬೆಂಕಿ ಹಚ್ಚೋದು ನನಗೆ ಗೊತ್ತಾಯಿತು. ಆವಾಗ ನಾನು ತಕ್ಷಣ ಅವನನ್ನು ಫೈರ್ ಮಾಡಿದೆ ಅವನಿಗೆ. ಅದರಿಂದ ಅವನು ಸತ್ತು ಹೋಗ್ಬಿಟ್ಟ. ಅದಾದ್ಮೇಲೆ ಇಡೀ ಬೆಂಕಿ ಹಚ್ಚತಕ್ಕಂಥ ಎಲ್ಲ ಪ್ರಕರಣಗಳು ನಿಂತು ಈ ಒಂದು ಕೋಮು ಗಲಭೆ ಸಂಪೂರ್ಣ ನಿಯಂತ್ರಣಕ್ಕೆ ಬಂತು. ಮರುದಿವಸ ಆಗಿನ IGP ಅವರಾದಂತಹ GV ರಾವ್ ಅವರು ಬಂದು, ಯು ಆರ್ ಎ ಟ್ರಿಗ್ಗರ್ ಹ್ಯಾಪಿ, ನೀನು ಯಾಕೆ ಫೈರ್ ಮಾಡಿದೆ? ಇಲ್ಲ ಸರ್, ನನ್ನ ಕಣ್ಣು ಮುಂದೆನೇ ನಮ್ಮ ಜೊತೆ ಸಹಾಯ ಮಾಡ್ತೀನಿ ಅಂತ ಹೇಳಿ ಬಂದು ಅವನಿಗೆ ಈ ರೀತಿ ಬೆಂಕಿ ಹಚ್ಕೊತ ಬರ್ತಾ ಇದ್ದ. ನಾನು ತಿರುಗಿ ನೋಡಿದ ಮೇಲೆ ಗೊತ್ತಾದ ತಕ್ಷಣ ನಾನು ಫೈರ್ ಮಾಡಿದ್ದೀನಿ ಅಂತ ಅನಿಸ್ತು. ಅದಾದ ಮೇಲೆ ನಾವು ಕಚೇರಿಗೆ ಹೋಗಿ ಕಡತಗಳನ್ನು ಪರಿಶೀಲನೆ ಮಾಡಿದಾಗ ಇವಾಗ ನಂಬರ್ 1 ಲಿಸ್ಟೆಡ್ ಕ್ರಿಮಿನಲ್ ಗುಂಡ ಅಂತ ಆಮೇಲೆ ಗೊತ್ತಾಯಿತು ನನಗೆ. ಶ್ರೀರಂಗಪಟ್ಟಣ ಮತ್ತು ಮರವಳ್ಳಿಯಲ್ಲಿ ನಡೆದಂಥ ಜಾತಿ ಗಲಭೆಗಳನ್ನು ನಾನು ನಿಯಂತ್ರಣಕ್ಕೆ ತಂದೆ ಮತ್ತು ಸುಮಾರು 700-800 ಹಳ್ಳಿಗಳಿಗೆ ನಮ್ಮ ಪೊಲೀಸರಿಗೆ ಅಲ್ಲಿ ಪ್ರವೇಶ ಇದ್ದಿದ್ದಿಲ್ಲ. ಆದರೆ ನನಗೆ ಒಂದು ಮದ್ದೂರು ತಾಲೂಕಿನ ಒಂದು ಹಳ್ಳಿಯಲ್ಲಿ ಆಕಸ್ಮಿಕವಾಗಿ ಬೆಂಕಿ ಬಿದ್ದಾಗ ನಾನು ಫೈರ್ ಟೆಂಡರ್ ಜೊತೆ ಹೋಗಿ ನಾನು ಅಲ್ಲಿ ಬೆಂಕಿ ಆರಿಸಿ ನಾನು ಬಂದೆ. ಅದಾದ ಮೇಲೆ ನಮಗೆ ಎಲ್ಲ ಹಳ್ಳಿಗಳಿಗೂ ಸಹಿತ ನಮಗೆ ರೈತರು ಪ್ರವೇಶ ಮಾಡಲಿಕ್ಕೆ ಅವಕಾಶ ಕಲ್ಪಿಸಿಕೊಟ್ರು. ಚಿತ್ರದುರ್ಗ ಜಿಲ್ಲೆಯಿಂದ ನನಗೆ ರೈಲ್ವೆ ಪೊಲೀಸ್ ಮುಖ್ಯಾಧಿಕಾರಿಯಾಗಿ ಬೆಂಗಳೂರಿಗೆ 1987 ಜುಲೈನಲ್ಲಿ ವರ್ಗಾವಣೆ ಆಯಿತು.
ನಾನು ರೈಲ್ವೆ ಪೊಲೀಸ್ ಮುಖ್ಯಾಧಿಕಾರಿಯಾಗಿ ಪ್ರಭಾರವನ್ನು ವಹಿಸಿಕೊಂಡೆ. ಆವಾಗ ರೈಲ್ವೆ ಪೊಲೀಸರಿಗೆ ಹೆಚ್ಚಿನ ಒಂದು ಸಂಖ್ಯಾಬಲ ಆಗಲಿ, ವಾಹನ ಸೌಕರ್ಯ ಆಗಲಿ, ವೈರ್ಲೆಸ್ ಸೌಕರ್ಯ ಆಗಲಿ ಇರಲಿಲ್ಲ. ಅಂಥದ್ರಲ್ಲಿ ನಾವು ರೈಲ್ವೆ ಪೊಲೀಸರನ್ನು ಚುರುಕುಗೊಳಿಸಿ ರೈಲ್ವೆ ಮೂಲಕ ಒಂದು ಕಳ್ಳ ಸಾಗಾಣಿಕೆ ಆಗ್ತಾ ಇದ್ದಂಥ ಹಲವಾರು ವಸ್ತುಗಳನ್ನು ನಾವು ಪತ್ತೆ ಮಾಡತಕ್ಕಂಥ ಒಂದು ಅವಕಾಶ ಬಂತು. ಎಲ್ಲಕ್ಕಿಂತ ಮೊಟ್ಟ ಮೊದಲು ನಾವು ಈ ಕಮರ್ಷಿಯಲ್ ಟ್ಯಾಕ್ಸ್ ಅನ್ನು ವಂಚನೆ ಮಾಡಿ ರೈಲ್ವೆ ಮೂಲಕ ಭಾರೀ ಪ್ರಮಾಣದಲ್ಲಿ ಬಟ್ಟೆಗಳನ್ನು ಸಾಗಿಸಲಾಗ್ತಾ ಇತ್ತು. ಆ ಪ್ರಕರಣವನ್ನು ಪತ್ತೆ ಮಾಡಿ ಕಮರ್ಷಿಯಲ್ ಟ್ಯಾಕ್ಸ್ ಇಲಾಖೆ ಅಧಿಕಾರಿಗಳ ಗಮನಕ್ಕೆ ತಂದಾಗ ಅವರು ಅದನ್ನು ಪರಿಶೀಲನೆ ಮಾಡಿ ಆಗಿನ ಕಾಲದಲ್ಲಿ ಲಕ್ಷಾಂತರ ಮೌಲ್ಯದ ಕಮರ್ಷಿಯಲ್ ಟ್ಯಾಕ್ಸ್ ಅನ್ನು ವಸೂಲು ಮಾಡಿಕೊಳ್ಳಲಿಕ್ಕೆ ಸಫಲ ಆದರು. ಇದನ್ನು ಮೆಚ್ಚಿ ಆಗಿನ ಕಮರ್ಷಿಯಲ್ ಟ್ಯಾಕ್ಸ್ ಆಯುಕ್ತರಾದಂತಹ ಶ್ರೀ ಎನ್ ಎ ಮುತ್ತಣ್ಣವರು ನನಗೆ ಒಂದು ಸರ್ಕಾರದಿಂದ ಮೆಚ್ಚುಗೆ ಪತ್ರವನ್ನು ಕೊಡಿಸಿಕೊಟ್ರು. ಅದಾದ ಮೇಲೆ ಈ ಚೈನಾ ಸಿಲ್ಕು ಮತ್ತು ವಿದೇಶಿ ವಸ್ತುಗಳು ಮತ್ತು ಈ ಪ್ರಾಣಿ ವಸ್ತುಗಳು ಅಂದರೆ ಚರ್ಮ ಮತ್ತು ಜಿಂಕೆ ಕೊಂಬುಗಳು ಇತ್ಯಾದಿ ಇವುಗಳ ಕಳ್ಳ ಸಾಗಾಣಿಕೆ ರೈಲ್ವೆಯಿಂದ ವ್ಯಾಪಕ ಪ್ರಮಾಣದಲ್ಲಿ ನಡೀತಾ ಇತ್ತು. ಮದ್ದುಗುಂಡುಗಳ ಕಳ್ಳ ಸಾಗಾಣಿಕೆ ನಡೀತಾ ಇತ್ತು. ಅವೆಲ್ಲ ಪ್ರಕಾರಗಳನ್ನು ನಾವು ಪತ್ತೆ ಮಾಡೋದ್ರಲ್ಲಿ ನಾವು ಯಶಸ್ವಿಯಾದ್ವಿ. ಇದರಿಂದಾಗಿ ರೈಲ್ವೆ ಪೊಲೀಸು ಸಹಿತ ಬಹಳ ಮಹತ್ವದ ಪೊಲೀಸು ಅಂತ ಹೆಸರು ಬರಲಿಕ್ಕೆ ಸಾಧ್ಯ ಆಯಿತು. ಮತ್ತು ಎಲ್ಲಕ್ಕಿಂತ ಹೆಚ್ಚಾಗಿ ಅಕ್ಟೋಬರ್ 19ರಂದು ನಡೆದಂಥ ಮಹಾಲಕ್ಷ್ಮಿ ಟ್ರೈನ್ ಡೆಕಾಯಿಟಿ ಪ್ರಕರಣದಲ್ಲಿ ಆವಾಗಿನ ಕಾಲದಲ್ಲಿ 7 ಕಿಲೋ ಬಂಗಾರದ ಆಭರಣಗಳು ಮತ್ತು 8 ಲಕ್ಷ ರೂಪಾಯಿ ಕಳ್ಳತನ ಆಗಿತ್ತು. ಆಗ ನಾನು ಏನೂ ಇರಲಿಲ್ಲ, ನನಗೆ ಒಂದೇ ಒಂದು ಕಾರ್ ಇತ್ತು, ಒಂದು ಮೆಟಾಡೋರ್ ಇತ್ತು. ಅಷ್ಟನ್ನೇ ನಾವು ತೆಗೆದುಕೊಂಡು ಹೋಗಿ ನಾನು ಬೆಳಗಾವಿ ಜಿಲ್ಲೆಯಲ್ಲಿ ಕ್ಯಾಂಪ್ ಮಾಡಿ ಬೆಳಗಾವಿಯಿಂದ ಗೋವಾದಿಂದ ಮಹಾರಾಷ್ಟ್ರ, ಸೊಲ್ಲಾಪುರ್, ಪುಣೆ, ಮುಂಬೈ, ಅಲ್ಲಿಂದ ರಾಜಸ್ಥಾನ, ಚೂರು ಎಲ್ಲ ಜಿಲ್ಲೆಗಳಿಗೆ ಹೋಗಿ ಬಂದು ನಾವು ಎಲ್ಲ ಆರೋಪಿಗಳನ್ನು ಬಂಧಿಸಿ ಸಂಪೂರ್ಣವಾಗಿ ಡಕಾಯಿತಿಯಾದಂಥ 7 ಕಿಲೋಗ್ರಾಂ ತೂಕದ ಬಂಗಾರದ ಆಭರಣಗಳನ್ನು ಮತ್ತು 8 ಲಕ್ಷ ರೂಪಾಯಿಗಳನ್ನು ನಾವು ವಶಪಡಿಸಿಕೊಂಡ್ವಿ. ಮತ್ತು 1 ತಿಂಗಳ ಕಾಲ ನಾವು ಮನೆಯಿಂದ ಹೊರಗಡೆ ಇದ್ವಿ. ಅದು ಪೂರ್ತಿ ಪ್ರಕರಣ ಪತ್ತೆ ಆದಮೇಲೆ ಮಾತ್ರ ನಾನು ಬೆಂಗಳೂರಿಗೆ ಬಂದೆ. ಈ ಪ್ರಕರಣದ ವಿಚಾರಣೆ ನಡೆದು ಅಪರಾಧಿಗಳಿಗೆ ಶಿಕ್ಷೆ ಆಯಿತು ಮತ್ತು ಸುಪ್ರೀಂ ಕೋರ್ಟ್ವರೆಗೆ ಆ ಶಿಕ್ಷೆಯನ್ನು ನ್ಯಾಯಾಲಯಗಳು ಎತ್ತಿ ಹಿಡಿದು ಈ ಒಂದು ಪ್ರಕರಣದಲ್ಲಿ ನಾವು ಮಾಡಿದಂಥ ಅದ್ಭುತ ತನಿಖೆಯನ್ನು ಮೆಚ್ಚಿ ಆಗಿನ ಸರ್ಕಾರದವರು 25,000 ರೂಪಾಯಿಗಳ ನಗದು ಬಹುಮಾನ ಮತ್ತು ನನಗೆ ಸರ್ಕಾರದ ಪ್ರಶಂಸನಾ ಪತ್ರವನ್ನು ನೀಡಿದರು. ನಮ್ಮ ಮೇಲಾಧಿಕಾರಿಗಳು ಅಥವಾ ಬೇರೆ ಯಾರೋ ಸಹಿತ ನೀವು ಉತ್ತಮ ಕೆಲಸ ಮಾಡೋದನ್ನೇ ಸಹಿಸಲಾಗದೆ ನಮಗೆ ತೊಂದರೆ ಕೊಡಲಿಕ್ಕೆ, ಅನಾನುಕೂಲತೆ ಮಾಡಲಿಕ್ಕೆ ನೋಡ್ತಾರೆ. ಅದು ಸ್ವಾಭಾವಿಕವಾಗಿ ಆಗುತ್ತೆ. ನಾನು ಚಿತ್ರದುರ್ಗ SP ಇದ್ದಾಗಲೂ ಈ ಥರ ಒಂದು ಘಟನೆ ನಡೀತು. ಆದರೆ ನಮ್ಮ ರಾಜ್ಯದ IGP ಅವರು ಮತ್ತು ಸರ್ಕಾರದವರು ನಾನು ಮಾಡಿರ್ತಕ್ಕಂಥ ಕೆಲಸದ ಬಗ್ಗೆ ಅವ್ರಿಗೆ ತಿಳುವಳಿಕೆ ಇದ್ದಿದ್ದರಿಂದ ಅದರಿಂದಾಗಿ ನನ್ನ ಮೇಲೆ ಯಾವುದೇ ರೀತಿಯ ಒಂದು ವ್ಯತಿರಿಕ್ತವಾದಂಥ ಒಂದು ಪರಿಣಾಮ ಆಗಲಿಲ್ಲ. ಅದೇ ಪ್ರಕಾರ ಚಿತ್ರದುರ್ಗ ಜಿಲ್ಲೆಯಲ್ಲಿ ನಾನು SP ಆಗಿ ಕೆಲಸ ಮಾಡ್ತಾ ಇದ್ದಾಗ ತಪ್ಪು ಮಾಡಿದಂಥ ಕೆಲವು ವ್ಯಕ್ತಿಗಳನ್ನು ನಾವು ಬಂಧಿಸಿದಾಗ ಬಹಳ ಉನ್ನತ ಮಟ್ಟದಿಂದ ನನ್ನ ಮೇಲೆ ಪ್ರಭಾವ ಬಂದರೂ ಸಹಿತ ನಾನು ಬಿಡಲಿಲ್ಲ. ಅದರಿಂದಾಗಿ ಕೆಲವು ಮಹತ್ವದ ವ್ಯಕ್ತಿಗಳು ನನ್ನ ಜೊತೆ ಬಹಳ ಮುನಿಸಿಕೊಂಡಿದ್ರು. 4-5 ವರ್ಷಗಳವರೆಗೆ ನನ್ನ ಜೊತೆ ಮಾತಾಡಲಿಲ್ಲ. ಆದರೆ ಆಮೇಲೆ ಅವ್ರಿಗೆ ಅದೇ ಅರಿವಾಗಿ ನನ್ನ ಜೊತೆ ಇವತ್ತು ಉತ್ತಮ ಸಂಬಂಧದಲ್ಲಿ ಇದ್ದಾರೆ. ತುಮಕೂರಿನ ಧಾರ್ಮಿಕ ಕ್ಷೇತ್ರವೊಂದರಲ್ಲಿ ಉತ್ತರಾಧಿಕಾರಿಗಳ ನಿಯುಕ್ತಿಯ ಬಗ್ಗೆ ವಿವಾದ ಎದ್ದು ಪ್ರತಿ ದಿವಸ ಹಿಂಸಾಕೃತ್ಯಗಳು, ಬೆಂಕಿ ದುಷ್ಕೃತ್ಯಗಳು, ಬಾಂಬ್ಗಳು ನಡೀತಾ ಇದ್ವು. ಆವಾಗ ಮತ್ತು ಅದಾದಮೇಲೆ ಒಂದು 2-3 ಜನರ ಕೊಲೆ ಆಯಿತು ಮತ್ತು ಒಂದು ಪಟಾಕಿ ಆಕಸ್ಮಿಕ ಆಗಿ 1-2 ಜನ ಸತ್ತು ಹೋದರು. ಆವಾಗ ಆಗಿನ ಮುಖ್ಯಮಂತ್ರಿಗಳಾದಂಥ ಸನ್ಮಾನ್ಯ ಶ್ರೀ ರಾಮಕೃಷ್ಣ ಹೆಗಡೆ ಅವರು ಮತ್ತು ಗೃಹ ಮಂತ್ರಿಗಳಾದಂಥ ಸನ್ಮಾನ್ಯ ಶ್ರೀ ಜಾಲಪ್ಪನವರು ನನ್ನನ್ನು ಕರೆಸಿ ನೀವು ತುಮಕೂರಿಗೆ ಹೋಗಬೇಕು ಮತ್ತು ಅಲ್ಲಿ ಶಾಂತಿ ಸುವ್ಯವಸ್ಥೆ ನೆಲೆಗೊಳ್ಳುವಂಗೆ ಒಂದು ಕಾನೂನು ಪ್ರಕಾರ ಬಲವಾದ ಕ್ರಮ ಕೈಗೊಳ್ಳಬೇಕು ಅಂತ ಹೇಳಿದರು. ಆ ಪ್ರಕಾರ ನನಗೆ ತುಮಕೂರು ಜಿಲ್ಲಾ ಪೊಲೀಸ್ ಮುಖ್ಯಾಧಿಕಾರಿಯಾಗಿ ನಿಯುಕ್ತಿಗೊಳಿಸಿದರು. ಅಲ್ಲಿ ನಡೆಯುತ್ತಿದ್ದಂಥ ದೊಂಬಿ, ಬೆಂಕಿ ದುಷ್ಕೃತ್ಯ ಮತ್ತು ಹಿಂಸಾತ್ಮಕ ಘಟನೆಗಳನ್ನು ನಾವು ತಡೆಗಟ್ಟಿ ಅಲ್ಲಿ ಪರಿಶ್ರಮ ಪೂರ್ವಕವಾಗಿ ನನ್ನ ಅಧಿಕಾರಿ ಮತ್ತು ಸಿಬ್ಬಂದಿಯವರನ್ನು ಜೊತೆ ಕರೆದುಕೊಂಡು ಕೆಲಸ ಮಾಡಿ ನಾವು ಅಲ್ಲಿ ಶಾಂತಿ ಸುವ್ಯವಸ್ಥೆ ನೆಲೆಗೊಳ್ಳತಕ್ಕಂತೆ ಮಾಡಿದ್ವಿ. ಆವಾಗ ನಾವು ಕೈಗೊಂಡ ಕ್ರಮಗಳಿಂದ
ಕೆಲವು ಜನ ಅಸಂತೃಪ್ತರಾಗಿ ನನ್ನ ಮೇಲೆ ಬಹಳ ದ್ವೇಷ ಕಾರ್ತಾ ಇದ್ರು. ಆವಾಗ ನನ್ನ ಮೇಲೆ ಅವರು ಬಾಂಬ್ ಹಾಕಿದ್ರು. ನಾನು ಮನೆಯಿಂದ ಆಫೀಸ್ಗೆ ಹೋಗುವಾಗ ನನ್ನ ಕಾರ್ ಮೇಲೆ ಬಾಂಬ್ ಹಾಕಿದ್ರು. ಆದರೆ ಸುದೈವಶಾತ್ ಅದು ಮೇ 1, 1989ಕ್ಕೆ ಹಾಕಿದ್ರು. ಆವಾಗ ಸುದೈವಶಾತ್ ನನ್ನ ಕಾರ್ ಪಾಸ್ ಆದಮೇಲೆ ಬಾಂಬ್ ಬ್ಲಾಸ್ಟ್ ಆಯಿತು. ಅದರಿಂದ ಏನೂ ಆಗಲಿಲ್ಲ. ಅದೇ ಪ್ರಕಾರ ನಮ್ಮ ಮೇಲೆ ಆಸಿಡ್ ಹಾಕಬೇಕು ಅಂತೇಳಿ ತಿಳ್ಕೊಂಡು ಆಸಿಡ್ ತೊಗೊಂಡು ಬಂದಿದ್ರು. ಆದರೆ ನಾನು ಬರೋದ್ರಲ್ಲಿ ಅಲ್ಲಿ ಒಬ್ಬ ನಿವೃತ್ತ ನ್ಯಾಯಾಧೀಶರು ಅಲ್ಲಿ ಬಂದರು. ಅವ್ರ ಮೇಲೆ ಅವರು ಆಸಿಡ್ ಹಾಕಿದ್ರು. ಹಾಗಾಗಿ ಭಗವಂತನ ಅನುಗ್ರಹದಿಂದ ಈ ಎರಡೂ ಘಟನೆಗಳಲ್ಲಿ ನನಗೆ ಯಾವುದೇ ರೀತಿಯ ಅಪಾಯ ಇಲ್ಲದೆ ನಾನು ಪಾರಾಗ್ತಕ್ಕಂಥ ಒಂದು ಪರಿಸ್ಥಿತಿ ಉಂಟಾಯಿತು. ರಾಷ್ಟ್ರಪತಿ ಆಡಳಿತ ಬಂದ ಮೇಲೆ ಮತ್ತೆ ನನಗೆ ರೈಲ್ವೆ ಪೊಲೀಸ್ ಮುಖ್ಯಾಧಿಕಾರಿ ಅಂತ ಬೆಂಗಳೂರಿಗೆ ಕಳಿಸಿಕೊಟ್ರು. ಆವಾಗ ನಮಗೆ ಒಂದು ಖಚಿತವಾದಂಥ ಮಾಹಿತಿ ಮೇರೆಗೆ ನಾವು ಇಡೀ ದೇಶದಾದ್ಯಂತ ಅದಕ್ಕೂ ಹಿಂದಿನ 10-15 ವರ್ಷಗಳಿಂದ ಹಿಡಿದುಕೊಂಡು ಬಂದಂಥ ವ್ಯಾಗನ್ಗಳ ಡೈವರ್ಷನ್ ಮಾಡಿ ಪ್ರತಿ ವರ್ಷ ನೂರಾರು ಕೋಟಿ ರೂಪಾಯಿಗಳ ಸ್ಟೀಲನ್ನು ಬೋಗಸ್ ರೈಲ್ವೆ ವೇಬಿಲ್ಗಳನ್ನು ಕೊಟ್ಟು ತಡಿತಾ ಇದ್ದಂಥ ಒಂದು ದೊಡ್ಡ ಜಾಲವನ್ನು ನಾವು ಪತ್ತೆ ಮಾಡಿದ್ವಿ. ಇದರಲ್ಲಿ ಒರಿಸ್ಸಾ ಮತ್ತು ಪಶ್ಚಿಮ ಬೆಂಗಾಲ್ ಮತ್ತು ಆಂಧ್ರ ಪ್ರದೇಶಕ್ಕೆ ಇರ್ತಕ್ಕಂಥ ವ್ಯಕ್ತಿಗಳನ್ನು ಬಂಧಿಸಿದ್ವಿ. ಅವರು ಏನು ಮಾಡ್ತಾ ಇದ್ವು ಅಂದರೆ ಬಿಲಾಯಿ, ರೂರ್ಕೆಲಾ ಮತ್ತು ದುರ್ಗಾಪುರ್ ಸ್ಟೀಲ್ ಪ್ಲಾಂಟ್ಗಳಿಂದ ಬರ್ತಕ್ಕಂಥ ರೈಲ್ವೆ ವ್ಯಾಗನ್ಗಳನ್ನ ತಾಳ್ಚೇರದಲ್ಲಿ ಲೇಬಲ್ ಚೇಂಜ್ ಮಾಡಿಬಿಡ್ತಿದ್ರು. ಉದಾಹರಣೆಗೆ ಅದು ಮಡ್ರಾಸ್ಗೆ ಹೋಗಬೇಕು ಅಂತ ಅವ್ರ ಮೇಲೆ ಲೇಬಲ್ ಇದ್ರೆ ಅದನ್ನು ಚೇಂಜ್ ಮಾಡಿ ಅವರು ಬೆಂಗಳೂರು ಅಂತ ಮಾಡ್ತಿದ್ರು ಅಥವಾ ಮೈಸೂರು ಅಂತ ಮಾಡ್ತಿದ್ರು. ಲೇಬಲ್ ಚೇಂಜ್ ಆದಮೇಲೆ ಅದು ಯಾಂತ್ರಿಕವಾಗಿ ಆ ಬೋಗಿಗಳು, ಈ ಸ್ಟೀಲನ್ನು ಹೊತ್ತಂಥ ಬೋಗಿಗಳು ಬೇರೆ ಊರುಗಳಿಗೆ ಹೋಗ್ತಾ ಇದ್ವು. ಬೇರೆ ಊರುಗಳಲ್ಲಿ ಬಹುಶಃ ಸ್ಥಳೀಯ ರೈಲ್ವೆ ಅಧಿಕಾರಿಗಳ ಒಂದು ಶಾಮೀಲಾಗಿದ್ದರಿಂದನೋ ಅಥವಾ ಏನೋ ಅವರು ಬೋಗಸ್ ವೇಬಿಲ್ಗಳನ್ನು ಕೊಟ್ಟು ಆ ಕೋಟ್ಯಾಂತರ ರೂಪಾಯಿ ಬೆಲೆ ಬಾಳ್ತಕ್ಕಂಥ ಸ್ಟೀಲ್ ವ್ಯಾಗನ್ದಲ್ಲಿದ್ದ ಸ್ಟೀಲನ್ನು ಅವರು ವ್ಯಾಗನ್ ತಡಿತಾ ಇದ್ರು. ಇದರಿಂದ ರೈಲ್ವೆ ಅವರಿಗೆ ಇದು ಘಟನೆ ನಡೆದ ಎಷ್ಟೋ ವರ್ಷಗಳ ನಂತರ ಆ ಸ್ಟೀಲನ್ನು ಕಳಿಸಿರ್ತಕ್ಕಂಥವರು ಈ ಕ್ಲೇಮ್ಸ್ ಹಾಕಿ ರೈಲ್ವೆಗಳಿಗೆ ಪ್ರತಿ ವರ್ಷ ನೂರಾರು ಕೋಟಿ ರೂಪಾಯಿಗಳ ಒಂದು ನಷ್ಟ ಆಗ್ತಾ ಇತ್ತು. ಮತ್ತು ಈ ಸ್ಟೀಲ್ ಕಳಿಸ್ತಾ ಇದ್ದಂಥ ಎಲ್ಲ ಫ್ಯಾಕ್ಟ್ರಿಗಳು ಸರ್ಕಾರಿ ವಲಯದ ಫ್ಯಾಕ್ಟ್ರಿಗಳಾಗಿದ್ದರಿಂದ ಮತ್ತು ಭಾರಿ ಪ್ರಮಾಣದಲ್ಲಿ ಲಾಭ ಮಾಡ್ತಾ ಇದ್ದರಿಂದ ಅದರ ಬಗ್ಗೆ ಅವರು ಹೆಚ್ಚು ತಲೆ ಕೆಡಿಸಿಕೊಂಡಿರಲಿಲ್ಲ. ಈ ಒಂದು ನಾವು ಜಾಲವನ್ನು ಪತ್ತೆ ಮಾಡಿ ದೇಶಾದ್ಯಂತ ಇರ್ತಕ್ಕಂಥದ್ದನ್ನು ನಾವು ಎಲ್ಲರನ್ನೂ ಬಂಧಿಸಿ ಅವರನ್ನು ಕಾನೂನು ಕ್ರಮಕ್ಕೆ ಒಳಪಡಿಸಿದ ಮೇಲೆ ಈ ದೊಡ್ಡ ಜಾಲ ಪೂರ್ತಿ ನಿಂತೋಯಿತು. ಇದರಿಂದ ರೈಲ್ವೆಗೆ ಸುಮಾರು ನೂರಾರು ಕೋಟಿ ರೂಪಾಯಿಗಳ ಲಾಭ ಆಯಿತು. ಅದನ್ನು ಮೆಚ್ಚಿ ಆಗಿನ ರೈಲ್ವೆ ಮಂತ್ರಿಗಳಾದಂಥ ಸನ್ಮಾನ್ಯ ಶ್ರೀ ಜಾರ್ಜ್ ಫರ್ನಾಂಡಿಸ್ ಅವರು ನಮಗೆ 1 ಲಕ್ಷ ರೂಪಾಯಿಗಳ ಬಹುಮಾನವನ್ನು ಮತ್ತು ಪ್ರಶಂಸಾ ಪತ್ರವನ್ನು ನೀಡಿದರು. ನಾನು ಬಳ್ಳಾರಿ ಜಿಲ್ಲೆಯಲ್ಲಿದ್ದಾಗ ಒಂದು ದಿವಸ ನಾನು ಹೊಸಪೇಟೆ ಮುಕಾಂನಲ್ಲಿದ್ದಾಗ ರಾತ್ರಿ ನಮಗೊಂದು ಇನ್ಫಾರ್ಮೇಶನ್ ಬಂತು. ಆಂಧ್ರ ಪ್ರದೇಶದ ಒಂದು ಪೊಲೀಸರಿಗೆ ಕಳೆದ ಹಿಂದಿನ 3 ವರ್ಷಗಳಿಂದಲೂ ಬೇಕಾಗಿದ್ದ ಮತ್ತು ಭಾರಿ ಹಿಂಸಾತ್ಮಕ ಚಟುವಟಿಕೆಗಳಲ್ಲಿ ತೊಡಗಿ ಕೊಲೆ, ಸುಲಿಗೆ, ದರೋಡೆ, ಅಪಹರಣ ಇತ್ಯಾದಿ ಪ್ರಕರಣಗಳನ್ನು ಮಾಡ್ತಾ ಇದ್ದಂಥ ಒಬ್ಬ ಆರೋಪಿ, ಒಬ್ಬ ನಕ್ಸಲೈಟ್ ಲೀಡರು ಅವ್ರ ಜೊತೆ ಒಂದು 3-4 ಜನರನ್ನು ಕರ್ಕೊಂಡು ಬಂದು ಬಳ್ಳಾರಿ ಹತ್ತಿರ ಒಂದು ತೋಟದ ಮನೆಯಲ್ಲಿ ಇದ್ದಾನೆ ಅಂತಕ್ಕಂಥ ಒಂದು ಇನ್ಫಾರ್ಮೇಶನ್ ಬಂತು. ನಾನು ರಾತ್ರಿನೇ ಅವತ್ತು ಬಳ್ಳಾರಿಗೆ ಬಂದು ನನ್ನಲ್ಲಿ ಇದ್ದಂಥ ಸಿಬ್ಬಂದಿಯನ್ನು ನಾನು ಜೋಡಿಸಿಕೊಂಡು ಅವನನ್ನು ಬಂಧಿಸಲಿಕ್ಕೆ ನಾನು ಪ್ರಯತ್ನ ಮಾಡಿದೆ. ಆಗಿನ DGP ಅವರಾದಂಥ ಸನ್ಮಾನ್ಯ ಶ್ರೀ ಬಾಲಕೃಷ್ಣ ಅವರಿಗೆ ನಾನು ವಿಷಯವನ್ನು ತಿಳಿಸಿ ಅವರ ಅನುಮತಿ ಪಡೆದು ಹೋದೆ. ಆ ಒಂದು ತೋಟದ ಮನೆ ಮೇಲೆ ಹಲ್ಲೆ ಮಾಡಿದಾಗ ನಾವು ಅವರನ್ನು ಬಂಧಿಸಲಿಕ್ಕೆ ಹೋದಾಗ ಅವನು ನಮಗೆ ತೆಲುಗು ಭಾಷೆಯಲ್ಲಿ ಬಹಳ ಅವಾಚ್ಯವಾಗಿ ಬೈದು, ಆಂಧ್ರ ಪೊಲೀಸರೇ ನಮಗೆ 4-5 ವರ್ಷದಿಂದ ಏನೂ ಮಾಡೋಕ್ಕಾಗಿಲ್ಲ, ನೀವೇನು ಮಾಡ್ತೀರಿ, ಕರ್ನಾಟಕದವರು, ನಪುಂಸಕ ಪೊಲೀಸರು ಇತ್ಯಾದಿಯಾಗಿ ಬಹಳ ಬೈದ. ಆದರೂ ನಾವು ಸಂಯಮದಿಂದ ಅವನನ್ನು ಬಂಧಿಸಲಿಕ್ಕೆ ಪ್ರಯತ್ನ ಮಾಡಿದ್ವಿ. ಒಂದು ಆಶ್ಚರ್ಯಕರವಾದಂಥ ಘಟನೆ ಏನಾಯಿತು ಅಂದರೆ, ಅವನು ಇದ್ದಂಥ ತೋಟದ ಮನೆಯ ಬಾಗಿಲನ್ನು ಮುರಿಬೇಕು ಅಂತಕ್ಕಂಥ ಉದ್ದೇಶದಿಂದ ನಾವು ಆ ಬಾಗಿಲಿಗೆ ನಾನು ಒದ್ದಾಗ ಬಾಗಿಲು ಸ್ವಲ್ಪ ಒಳಗಡೆ ಹೋಗಿ ಹೊರಗಡೆ ಬಂದ್ಬಿಡ್ತು. ಬಾಗಿಲು ತೆರೀಲಿಲ್ಲ. ಆವಾಗ ನನ್ನ ಜೊತೆ ಇದ್ದಂಥ ಹೆಡ್ ಕಾನ್ಸ್ಟೇಬಲ್ ಮಾನ್ವಿ ಹನುಮಂತಪ್ಪ ಅಂತಕ್ಕಂಥವನು ಬಳ್ಳಾರಿ ಗ್ರಾಮೀಣ ಪೊಲೀಸ್ ಠಾಣೆಯವನು, ಸರ್ ನೀವು ಯಾಕೆ ನಾನು ಮಾಡ್ತೀನಿ ಅಂತ ಹೇಳಿ ಬಾಗಿಲಿಗೆ ಜೋರಾಗಿ ಒದ್ದವನು. ಆವಾಗ ಬಾಗಿಲು ತೆರೀತು. ಬಟ್ ಬಾಗಿಲ ಹಿಂದೆ ನಿಂತಂಥ ಆ ಬಿಂಬಾ ನಾಯಕ್ ಅಂತಕ್ಕಂಥ ಒಬ್ಬ ನಕ್ಸಲೈಟ್ ಲೀಡರು ಅವನು ತನ್ನ 2 ಕೈಗಳಲ್ಲಿ ರಿವಾಲ್ವರನ್ನು ಹಿಡ್ಕೊಂಡು ನಮ್ಮ ಕಡೆ ಫೈರ್ ಮಾಡಿದ. ಇದರಿಂದಾಗಿ ನಮ್ಮ ಜೊತೆ ಬಂದಂಥ ಮಾನ್ವಿ ಹನುಮಂತಪ್ಪ ಅಂತಕ್ಕಂಥ ಹೆಡ್ ಕಾನ್ಸ್ಟೇಬಲ್ ಅವರಿಗೆ ಹೊಟ್ಟೆ ಮೇಲೆ ತೀವ್ರ ಸ್ವರೂಪದ ಗುಂಡಿನ ಗಾಯಗಳಾದವು. ಅದೇ ಪ್ರಕಾರ ನನ್ನ ಜೊತೆ ಬಂದಂಥ 2 ಅಧಿಕಾರಿಗಳಿಗೆ ಗುಂಡಿನ ಚೂರುಗಳು ತಗಲಿ ಅವ್ರಿಗೂ ಗಾಯಗಳಾದವು. ಆವಾಗ ನಾವು ಕವರ್ ತೆಗೆದುಕೊಂಡು
ಕಂಟಿನ್ಯೂಸ್ ಆಗಿ ನಾವು ಅವನಿಗೆ ಪ್ರತ್ಯುತ್ತರವನ್ನು ಕೊಟ್ಟು ನಾವು ಸುಮಾರು 10 ನಿಮಿಷಗಳ ಕಾಲ ಗುಂಡಿನ ಚಕಮಕಿ ಮಾಡಿದ್ದೀವಿ. ಆ ಗುಂಡಿನ ಚಕಮಕಿಯಲ್ಲಿ ಅವನು ಭೀಮ್ಲಾ ನಾಯ್ಕ್ ಅಂತಕ್ಕಂಥ ಅವನು ಹತನಾದ. ಮತ್ತು ಇವನು ಮಾಚರ್ನಾದಿಂದ ಅಪಹರಿಸಿಕೊಂಡು ಬಂದಂಥ ಒಬ್ಬಕ್ಕೆ ಲಂಬಾನಿ ಯುವತಿ 20 ವರ್ಷಗಳನ್ನ ನಾವು ಅವನ ಇದರಿಂದ ನಾವು ಬಿಡುಗಡೆ ಮಾಡಿ ಅವಳನ್ನು ಗೌರವಪೂರ್ವಕವಾಗಿ ನಾವು ಮಾಚರ್ನಾಕ್ಕೆ ವಾಪಸ್ ಕಳಿಸ್ಕೊಟ್ವಿ. ಇದು ಘಟನೆ ಬೆಳಗ್ಗೆ 6 ಗಂಟೆಗೆ ನಡೆದಿತ್ತು. ಆದರೆ 9 ಗಂಟೆಗೆ ನಾನು ಆಫೀಸ್ಗೆ ಬಂದು ಈ ವಿಷಯದ ಬಗ್ಗೆ ಒಂದು ಪ್ರಥಮ ವರ್ತಮಾನದ ವರದಿಯನ್ನು ತಯಾರು ಮಾಡ್ತಾ ಕೂತಿದ್ದೆ. ಆವಾಗ ನಮಗೆ ಅನಿರೀಕ್ಷಿತವಾಗಿ ಆಗಿನ ಮುಖ್ಯಮಂತ್ರಿಗಳಾದಂಥ ಆಂಧ್ರ ಪ್ರದೇಶದ ಶ್ರೀ ಚೆನ್ನಾರೆಡ್ಡಿ ಅವರು ನನಗೆ ಫೋನ್ ಮಾಡಿ ಬಹಳ ಸಂತೋಷ ವ್ಯಕ್ತಪಡಿಸಿ ನನಗೆ ಅಭಿವಂದನೆಯನ್ನು ಹೇಳಿದರು. ಅದಾದ 1 ಗಂಟೆ ನಂತರ ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳಿಗೂ ಅವರು ಹೇಳಿದ್ರು ಕಾಣುತ್ತೆ. ಆವಾಗ ನಮ್ಮ ಮುಖ್ಯಮಂತ್ರಿಗಳಾದಂಥ ಸನ್ಮಾನ್ಯ ಶ್ರೀ ವೀರೇಂದ್ರ ಪಾಟೀಲ್ ಸಹಿತ ನನ್ನ ಜೊತೆ ಖುದ್ದಾಗಿ ಮಾತಾಡಿ ಅಭಿವಂದನೆಗಳನ್ನು ಸಲ್ಲಿಸಿದರು. ಈ ಒಂದು ಸಾಹಸಮಯ ಕಾರ್ಯವನ್ನು ಮಾಡಿದ್ದಕ್ಕಾಗಿ ನಮಗೆ ಆಂಧ್ರ ಪ್ರದೇಶದ ಮುಖ್ಯಮಂತ್ರಿಯಾದಂಥ ಸನ್ಮಾನ್ಯ ಶ್ರೀ ಚೆನ್ನಾರೆಡ್ಡಿ ಅವರು ನನಗೆ ಆಂಧ್ರ ಪ್ರದೇಶದ ಮುಖ್ಯಮಂತ್ರಿ ಶೌರ್ಯ ಪದಕವನ್ನು ಕೊಟ್ಟರು. ನನ್ನ ಜೊತೆ ಗಾಯಗೊಂಡಂಥ ಇತರ 4 ಅಧಿಕಾರಿಗಳಿಗೂ ಸಹಿತ ಆಂಧ್ರ ಪ್ರದೇಶದ ಮುಖ್ಯಮಂತ್ರಿ ಶೌರ್ಯ ಪದಕ ಕೊಟ್ಟರು. ಮತ್ತು ಅವತ್ತು ಘಟನೆಯಲ್ಲಿ ನನ್ನ ಜೊತೆ ಬಂದು ಓಡಿ ಹೋಗದೆ ಸ್ಥಳದಲ್ಲಿ ನಿಂತಂಥ ಉಳಿದ 10 ಅಧಿಕಾರಿಗಳಿಗೂ ಸಹಿತ ಆಂಧ್ರ ಪ್ರದೇಶದ ಉತ್ತಮ ಸೇವಾ ಪದಕವನ್ನು ಕೊಟ್ಟರು. ಅದಾದ ಮೇಲೆ ನಮ್ಮ ಕರ್ನಾಟಕ ಸರ್ಕಾರದವರು ಸಹಿತ ನನಗೆ ಸರಿಯಾಗಿ ಅದೇ ರೀತಿ ಸನ್ಮಾನ ನಮಗೆ ಮಾಡಿ ನಮಗೆ ಒಂದು ಮುಖ್ಯಮಂತ್ರಿ ಮತ್ತೊಮ್ಮೆ 2ನೇ ಬಾರಿಗೆ ನನಗೆ ಮುಖ್ಯಮಂತ್ರಿಗಳ ಚಿನ್ನದ ಪದಕವನ್ನು ಕೊಟ್ಟರು. ನಮ್ಮ ಆಗಿನ ದೇಶದ ಪ್ರಧಾನಮಂತ್ರಿಗಳಾದಂಥ ಸನ್ಮಾನ್ಯ ಶ್ರೀ ರಾಜೀವ್ ಗಾಂಧಿ ಅವರ ಹತ್ಯೆ ಆಯಿತು. ಹತ್ಯೆ ಆದ ಟೀಮ್ಗೆ ಸಹಕಾರ ನೀಡತಕ್ಕಂಥ ಜವಾಬ್ದಾರಿಯನ್ನು ಆಗ ನಮ್ಮ ಕಮಿಷನರ್ ಆದಂಥ ಶ್ರೀ ರಾಮಲಿಂಗಂ ಅವರು ನನಗೆ ವಹಿಸಿಕೊಟ್ರು. ಹೀಗಾಗಿ ಮೊದಲನೇ ಸಲ ನಾವು 4 ಜನ LTT ಅವರನ್ನು ನಾವು ಬಂಧಿಸಿದ್ವಿ. ಅದಾದ ಮೇಲೆ 2ನೇ ಸಲ ನಮಗೆ ಖಚಿತವಾದಂಥ ಮಾಹಿತಿ ಬಂದಾಗ ಆ ಪ್ರದೇಶದ ಪೊಲೀಸರು ಅಲ್ಲಿ ಕಾಯ್ತಾ ಇದ್ದಾಗ ಕೋಂಡನಕುಂಟೆ ಪ್ರದೇಶದಲ್ಲಿ ಒಮ್ಮೆಲೆ ಆ ತಮಿಳು ಉಗ್ರಗಾಮಿಗಳು ಯಾವ ಮನೆಯಲ್ಲಿ ಅವಿತುಕೊಂಡಿದ್ರೋ ಅವರು ಗುಂಡಿನ ದಾಳಿ ಮಾಡಿ ನಮ್ಮ ಒಬ್ಬ ಪೊಲೀಸ್ ಅಧಿಕಾರಿಗಳಿಗೆ ಗಾಯ ಉಂಟಾಯಿತು. ಆವಾಗ ಸ್ಥಳದಲ್ಲಿ ಯಾರೂ ಅಧಿಕಾರಿಗಳಿರಲಿಲ್ಲ, ನಮ್ಮ ಕಚೇರಿಯಲ್ಲಿ ಯಾರೂ ಅಧಿಕಾರಿಗಳಿರಲಿಲ್ಲ. ಅದಕ್ಕೆ ನಮ್ಮ ಕಮಿಷನರ್ ಅವರು ನನಗೆ ಕಳಿಸಿದ್ರು. ನಾನು ನಮ್ಮ ಚೇಂಬರ್ ಆರ್ಡರ್ಲಿ ಮತ್ತು ಕಮಿಷನರ್ ಚೇಂಬರ್ ಆರ್ಡರ್ಲಿ ಇಬ್ಬರು ಕರ್ಕೊಂಡು ಸ್ಪಾಟ್ ಹೋಗಿ ನಾನು ಅಲ್ಲಿ ಆ ಸ್ಥಳದ ಪ್ರಭಾರವನ್ನು ವಹಿಸಿಕೊಂಡೆ. ಅದಾದ ಮೇಲೆ ನಮಗೆ ಸೂಚನೆ ಬಂತು ಯಾವ ಕಾರಣಕ್ಕೂ ಗುಂಡಿನ ಪ್ರತಿದಾಳಿಯನ್ನು ಮಾಡಬಾರ್ದು ಮತ್ತು ಸಾಧ್ಯವಾದಷ್ಟು ಮಟ್ಟಿಗೆ ಆ ತಮಿಳು ಉಗ್ರಗಾಮಿಗಳನ್ನು ಜೀವಂತವಾಗಿ ಹಿಡಿಬೇಕು ಅಂತಕ್ಕಂಥ ಒಂದು ಸಂದೇಶ ಬಂತು. ಅದಕ್ಕಾಗಿ ನಾವು ರಾತ್ರಿ ಇಡೀ ಅಲ್ಲಿ ಕೂತೀವಿ. ರಾತ್ರಿ NST ಟೀಮ್ ಬಂದು ಬೆಳಗ್ಗೆ ಅದು ಅವರು ಇದ್ದಂಥ ಮನೆಯ ಬಾಗಿಲುಗಳನ್ನು ಬ್ಲಾಸ್ಟ್ ಮಾಡಿ ಓಪನ್ ಮಾಡಿದ್ರು. ಆದರೆ ಒಳಗಡೆ ಹೋಗಲಿಕ್ಕೆ ಯಾರೂ ತಯಾರಿರಲಿಲ್ಲ. ಯಾಕಂದರೆ ಒಳಗಡೆ ಮತ್ತು RDX ಇಟ್ಟಿದ್ದಾರೆ, ಯಾರಾದರೂ ಹೋದರೆ ಅದು ಬ್ಲಾಸ್ಟ್ ಆಗುತ್ತೆ ಅಂತಕ್ಕಂಥ ಒಂದು ಪ್ರತೀತಿ ಇತ್ತು. ಆವಾಗ ನಾನು ದೇವರ ಮೇಲೆ ಭಾರ ಹಾಕಿ ನಾನು ಒಳಗಡೆ ಹೋಗಿ ನೋಡಿದಾಗ ಶುಭ ಮತ್ತು ಶಿವರ್ಸನ್ ಮತ್ತು ಇನ್ನೂ 5 ಜನ ಸಂಘಟಕರು ಸತ್ತು ಬಿದ್ದಿದ್ದು ಗೊತ್ತಾಯಿತು. ಅದು ನಾನು ಹೊರಗಡೆ ಬಂದು ಹೇಳಿದಾಗ ಎಲ್ಲರೂ ಸಂತೋಷಪಟ್ಟು ಜಾಗೃತಿಯಿಂದ ಎಲ್ಲರನ್ನೂ ಒಳಗಡೆ ಕರ್ಕೊಂಡು ಹೋದೆ. ಈ ರೀತಿಯಾಗಿ ನಾವು ರಾಜೀವ್ ಗಾಂಧಿಯವರ ಹಂತಕರಾಗಿದ್ದಂಥ ಶುಭ ಮತ್ತು ಶಿವರ್ಸನ್ ಮತ್ತು ಅವರ ಸಹಚರರಾದಂಥ 5 ಜನರನ್ನು ಬಂಧಿಸ್ತಕ್ಕಂಥ ಕಾರ್ಯದಲ್ಲಿ ನನಗೆ ಉತ್ತಮ ರೀತಿಯಲ್ಲಿ ಕೆಲಸ ಮಾಡ್ತಕ್ಕಂಥ ಒಂದು ಸದಾವಕಾಶ ಸಿಕ್ತು. ನಾನು DIG ಆಗಿದ್ದಾಗ ಆವಾಗ ನಮ್ಮ ಸಹೋದ್ಯೋಗಿ ಆದಂಥ ಶ್ರೀ ಹರಿಕೃಷ್ಣ ಮತ್ತು ಅವರ 5 ಜನರ ಸಿಬ್ಬಂದಿಯವರನ್ನ ಒಂದು ವೀರಪ್ಪನ್ ಮತ್ತು ತಂಡದವರು ಬರ್ಬರವಾಗಿ 14ನೇ ಆಗಸ್ಟ್ 1992ಕ್ಕೆ ಮೀನ್ಯದ ಹತ್ತಿರ ಬರ್ಬರವಾಗಿ ಹತ್ಯೆ ಮಾಡಿ ಅವರಿಂದ ಇದ್ದಂಥ ಬಂದೂಕು ಇತ್ಯಾದಿಗಳನ್ನೆಲ್ಲ ತೆಗೆದುಕೊಂಡು ಹೋಗಿದ್ರು. ಅದಾದ ಮೇಲೆ ನಮ್ಮ ವೀರಪ್ಪನ ವಿರುದ್ಧ ಕಾರ್ಯಾಚರಣೆ ಪಡೆಗೆ ಒಬ್ಬ ಮುಖ್ಯಸ್ಥರು ಅಂತಕ್ಕಂಥವ್ರು ಇಲ್ಲದಂತೆ ಆಗಿಬಿಟ್ಟಿತ್ತು. ಆಗ ಬರೀ DIG ದಕ್ಷಿಣ ವಲಯದವರಿಗೆ ಹೆಚ್ಚಿನ ಒಂದು ಚಾರ್ಜ್ ಕೊಟ್ಟು ಹಾಗೆ ಇಟ್ಟಿದ್ರು. ಆವಾಗ ಹಲವಾರು ಜನ ಅದು IG ಲೆವೆಲ್ ಹುದ್ದೆ ಆದ್ರಿಂದ ಹಲವಾರು ಜನ ಪೊಲೀಸ್ IG ಲೆವೆಲ್ ಅಧಿಕಾರಿಗಳನ್ನು ಸರ್ಕಾರದವರು ಕರೆಸಿ ಕೇಳಿದ್ರು ಸಹಿತ ಅವರು ಬೇರೆ ಬೇರೆ ಕಾರಣಗಳಿಗಾಗಿ ನಾವು ಹೋಗ್ಲಿಕ್ಕಾಗೋದಿಲ್ಲ ಅಂತ ಲಿಖಿತವಾಗಿ ಮತ್ತು ಮೌಖಿಕವಾಗಿ ಮನವಿ ಮಾಡಿದ್ರು. ಅಂಥ ಪರಿಸ್ಥಿತಿಯಲ್ಲಿ ನನ್ನನ್ನು ಆಗಿನ ಗೃಹ ಕಾರ್ಯದರ್ಶಿಗಳಾದಂಥ ಶ್ರೀ NA ಮುತ್ತನ್ನವರು
ಮುಖ್ಯ ಕಾರ್ಯದರ್ಶಿಗಳಾದಂತಹ ಶ್ರೀ ಜೆ.ಸಿ. ಲೀನ್ ಅವರು ಮತ್ತು ಮುಖ್ಯಮಂತ್ರಿಗಳಾದಂತಹ ಸನ್ಮಾನ್ಯ ಶ್ರೀ ವೀರಪ್ಪ ಮೊಯ್ಲಿ ಅವರು ನನ್ನನ್ನು ಕರೆಸಿ ನಿಮ್ಮನ್ನ ನಾವು ಈ ಕೆಲಸಕ್ಕೆ ನಿಯುಕ್ತ ಮಾಡ್ಬೇಕಂತ ಮಾಡಿದೀವಿ, ನೀವು ಒಪ್ತೀರಾ ಅಂತ ಕೇಳಿದ್ರು. ಆವಾಗ ನಾನು ಸಂತೋಷದಿಂದ ಒಪ್ಪಿ ಅವರಿಗೆ ನಾನು ಹೋಗ್ತೀನಿ, ನಾನು ಶಕ್ತಿ ಮೀರಿ ಕೆಲಸ ಮಾಡ್ತೀನಿ ಅಂತ ಹೇಳಿ ನಾನು ಹೇಳಿದ ಮೇಲೆ ಅವರು ಆದೇಶ ಕೊಟ್ಟರು. ಮೊಟ್ಟ ಮೊದಲು ರಾಜ್ಯಾದ್ಯಂತ ಇರ್ತಕ್ಕಂಥ ಪೊಲೀಸ್ ಸಭೆಯಲ್ಲಿ ನಾನು ಯೋಗ್ಯ ಅಧಿಕಾರಿಗಳನ್ನ ಆಯ್ಕೆ ಮಾಡಿ ಅವರನ್ನು ನಾನು ಕಾರ್ಯಾಚರಣೆ ಪಡೆಗೆ ಕರೆಸಿಕೊಂಡೆ ಮತ್ತು ತನಿಖೆ, ಮಾಹಿತಿ ಸಂಗ್ರಹ, ಕಾರ್ಯಾಚರಣೆ, ಆಡಳಿತ ಈ ರೀತಿ 4 ವಿಭಾಗಗಳನ್ನು ಮಾಡಿ ಕಾರ್ಯಾಚರಣೆ ಪಡೆಯನ್ನು ಸಂಘಟಿಸಿ ವ್ಯವಸ್ಥಿತವಾಗಿ ನಾವು ಕಾರ್ಯವನ್ನು ಪ್ರಾರಂಭಿಸಿದ್ವಿ. ನಾವು ಕಾರ್ಯ ಪ್ರಾರಂಭಿಸಿದಾಗ ವೀರಪ್ಪನ ತಂಡದಲ್ಲಿ ಯಾರಿದ್ದಾರೆ, ಯಾವ ಕಾರಣಕ್ಕಿದ್ದಾರೆ, ಅವ್ರ ಹೆಸರೇನು ಮತ್ತು ಅವ್ರ ಕಡೆ ಏನು ಆಯುಧ ಇದೆ ಮತ್ತು ಅವರು ಎಷ್ಟರ ಮಟ್ಟಿಗೆ ವೀರಪ್ಪನಿಗೆ ನಿಷ್ಠರಾಗಿದ್ದಾರೆ ಅಂತಕ್ಕಂಥ ಯಾವುದೇ ಒಂದು ಮಾಹಿತಿ ಇರಲಿಲ್ಲ. ನಾವು ಎಲ್ಲ ಮಾಹಿತಿಯನ್ನು ಸಂಗ್ರಹಿಸಿದ್ವಿ. ನಾನು ಆ ಪರಿಸರ ಮತ್ತು ಆ ಪ್ರದೇಶದ ಒಂದು ಅಭ್ಯಾಸ ಮಾಡಲಾಗಿ ಜನರ ಸಹಕಾರ ಇಲ್ಲದೆ ಇದು ಸಾಧ್ಯ ಆಗುವುದಿಲ್ಲ ಅಂತಕ್ಕಂಥದ್ದು ನನಗೆ ಮನವರಿಕೆ ಆಯಿತು. ಆದ್ದರಿಂದ ನಾನು ಆ ಪ್ರದೇಶದ ಹಳ್ಳಿಗೆ ಹೋಗಿ ಸಾರ್ವಜನಿಕರನ್ನು ಭೇಟಿ ಮಾಡಿ ಯಾವ ಕಾರಣಗಳಿಂದ ನೀವು ಈ ರೀತಿ ಅಪರಾಧ ಚಟುವಟಿಕೆಗಳಿಗೆ, ಭಯೋತ್ಪಾದಕ ಚಟುವಟಿಕೆಗಳಿಗೆ ಪ್ರೋತ್ಸಾಹ ಕೊಡಬಾರ್ದು, ಸರ್ಕಾರದೊಂದಿಗೆ ನೀವು ಯಾಕೆ ಸಹಕಾರ ಕೊಡಬೇಕು ಅಂತಕ್ಕಂಥ ಒಂದು ಮನವರಿಕೆಯನ್ನು ಮಾಡಿದ್ವಿ ಮತ್ತು ಅವರ ಕಷ್ಟ ಸುಖಗಳಿಗೆ ನಾವು ಸ್ಪಂದಿಸಿ ಅವರ ಒಲವು ವಿಶ್ವಾಸವನ್ನು ನಾವು ಸಂಪಾದಿಸಿಕೊಂಡಿದ್ವಿ. ಅದಾದ ಮೇಲೆ ವ್ಯವಸ್ಥಿತವಾಗಿ ನಾವು ಕಾರ್ಯಾಚರಣೆಯನ್ನು ನಡೆಸಿ 150 ಜನ ಇದ್ದಂಥ ವೀರಪ್ಪನ ತಂಡವನ್ನು ನಾವು 3 ವರ್ಷಗಳ ಅವಧಿಯಲ್ಲಿ 5ಕ್ಕೆ ಇಳಿಸಿದ್ವಿ ಮತ್ತು ಅದೇ ವೀರಪ್ಪನ ತಂಡದಿಂದ ಸುಮಾರು 150 ಬಂದೂಕುಗಳನ್ನು, ಸುಮಾರು 6 ಟನ್ ಸ್ಫೋಟಕ ವಸ್ತುಗಳನ್ನು ನಾವು ವಶಪಡಿಸಿಕೊಂಡಿದ್ವಿ ಮತ್ತು ವೀರಪ್ಪನ ತಂಡದ ವಿರುದ್ಧ ದಾಖಲಾದಂತಹ ಸುಮಾರು 54 ಪ್ರಕರಣಗಳನ್ನು ನಮ್ಮ ಕಡೆಗೆ ತೆಗೆದುಕೊಂಡು ಎಲ್ಲ ಪ್ರಕರಣಗಳನ್ನು ನಾವು ತನಿಖೆ ಮಾಡಿ ಅದರಲ್ಲಿ ಅಪರಾಧಿಗಳನ್ನು ಗುರುತಿಸಿ ದೋಷಾರೋಪಣಾ ಪತ್ರಗಳನ್ನು ನಾವು ನ್ಯಾಯಾಲಯಕ್ಕೆ ಸಲ್ಲಿಸಿ ಅವರಿಗೆ ಕಾನೂನು ಕ್ರಮಕ್ಕೆ ಒಳಪಡಿಸತಕ್ಕಂಥ ಕ್ರಮ ಕೈಗೊಂಡಿವಿ. ಈ ಒಂದು ಕಾರ್ಯಾಚರಣೆಯಲ್ಲಿ ತಂಡದ ನಾಯಕನಾದಂಥ ನನಗೆ 160 ಲಕ್ಷ ರೂಪಾಯಿಗಳ ಒಂದು ಬಹುಮಾನ ಬಂತು. ಈ 1,60,00,000 ರೂಪಾಯಿದಲ್ಲಿ ನಾನು 25 ಲಕ್ಷ ರೂಪಾಯಿಗಳನ್ನು ನಾನು ಇಟ್ಕೊಂಡು ಉಳಿದ ಎಲ್ಲ ಹಣವನ್ನು ನಾನು ಕಾರ್ಯಾಚರಣೆ ಪಡೆಗೆ ಸಂಬಂಧಪಟ್ಟಂತ ಮತ್ತು ಪೊಲೀಸ್ ಇಲಾಖೆಗೆ ಸಂಬಂಧಪಟ್ಟಂತ ಧರ್ಮ ಕಾರ್ಯಗಳಿಗೆ ದಾನ ಕೊಟ್ಟೆ. ಅದರಿಂದ ನನಗೆ ಬಹಳ ಹೆಚ್ಚಿನ ಸಂತೋಷ ಉಂಟಾಗಿದೆ. ವೀರಪ್ಪನ ಕಾರ್ಯಾಚರಣೆಗೆ ಸಂಬಂಧಪಟ್ಟಂತೆ ಹಲವಾರು ತಪ್ಪುಗಳು ನಮ್ಮ ಕಡೆಯಿಂದನೂ ಆಗಿದಾವೆ ಅಂತಕ್ಕಂಥದ್ದನ್ನು ನಾವು ಪ್ರಾಮಾಣಿಕವಾಗಿ ಒಪ್ಪಬೇಕು. ಉದಾಹರಣೆಗೆ ಹೇಳಬೇಕಂದ್ರೆ ಸೆಪ್ಟೆಂಬರ್ 1900 ತಿಂಗಳ ಮಧ್ಯಭಾಗದಲ್ಲಿ ನಮಗೊಂದು ಮಾಹಿತಿ ಬಂತು. ಏನು ನಚ್ಚಿಬಳಿ ಅಂತಕ್ಕಂಥ ಸ್ಥಳದಲ್ಲಿ ವೀರಪ್ಪನ ಗ್ಯಾಂಗ್ ಇದೆ ಅಂತಕ್ಕಂಥದ್ದು. ನಾವು ಎಲ್ಲ ಟೋಪೋ ಶೀಟ್ಗಳನ್ನು, ಮ್ಯಾಪ್ಗಳನ್ನು ಎಲ್ಲ ಇದನ್ನು ಮಾಡಿದ್ರು ಸಹಿತ ಅದು ನಚ್ಚಿಬಳಿ ಎಲ್ಲಿದೆ ಅನ್ನೋದು ನಮ್ಗೆ ಸಿಗಲಿಲ್ಲ. ಸಾಕಷ್ಟು ಕಡೆ ನಾವು ವಿಚಾರ ಮಾಡಿದ್ರು ಸಹಿತ ಎಲ್ಲೂ ಸಿಗಲಿಲ್ಲ. ಆದರೆ ನಾವು ಎಷ್ಟೋ ಟೀ ಪ್ಲಾಂಟೇಷನ್ಗಳಿಗೆ ಹೋಗಿ ಎಲ್ಲೆಲ್ಲಿ ಹೋಗಿ ಎಲ್ಲ ಕಡೆ ವಿಚಾರ ಮಾಡ್ಕೊಂಡು ಬಂದ್ವಿ. ಆದರೆ ಅದು ಅಲ್ಲಿ ಅಂತಕ್ಕಂಥದ್ದು ನಮಗೆ ಪತ್ತೆ ಆಗಲಿಲ್ಲ. ಅದು ಪತ್ತೆ ಆಗುವಷ್ಟರಲ್ಲಿ ಅದು ಆಮೇಲೆ ನಮಗೆ ಪತ್ತೆಯಾಗಿ ಗೊತ್ತಾಯಿತು ಅದು ಮಿಂಚುಬೋಳಿ ಅಂತಕ್ಕಂಥ ಒಂದು ಪ್ರದೇಶ. ಅದು ಸ್ಥಳೀಯ ಒಂದು ಇದರಲ್ಲಿ ನಚ್ಚಿಬೋಳಿ ಅಂತ ಹೇಳ್ತಾ ಇದ್ದಾರಂತ ಅರ್ಥ ಆಯಿತು. ಬಟ್ ನಮಗೆ ಗುರುತಾಗುವಷ್ಟರಲ್ಲಿ ವೀರಪ್ಪನ ಗ್ಯಾಂಗು ಆ ಸ್ಥಳದಿಂದ ಮುಂದಿನ ಸ್ಥಳಕ್ಕೆ ಹೊರಟು ಬಿಟ್ಟಿತ್ತು. ಹಾಗಾಗಿ ನಮಗೆ ಬಹಳ ಖಚಿತವಾದಂಥ ಒಂದು ಮಾಹಿತಿ ಬಂದದ್ದು ನಾವು ಅದನ್ನು ಸದುಪಯೋಗ ಮಾಡಿಕೊಳ್ಳಾರದೆ ಹೋದ್ವಿ. ಇದು ಭಾಷೆಯ ಕಾರಣದಿಂದ ಯಾವ ರೀತಿ ನಮಗೆ ತೊಂದರೆ ಆಗ್ತದೆ ಅಂತಕ್ಕಂಥದ್ದು ಗ್ರೌಂಡ್ ಲೆವೆಲ್ದಲ್ಲಿ ನಾವು ಅರ್ಥ ಮಾಡ್ಕೋಬೇಕು. ಇನ್ನೊಂದ್ಸಲ ನಾವು ಬೇಳಂಬಟ್ಟಿ ಬ್ಲಾಕ್ 2ದಲ್ಲಿ ನಾವು ಒಂದು ಕಾರ್ಯಾಚರಣೆಗೆ ಹೋದಾಗ ಒಂದು ಗುಹೆಯಲ್ಲಿ ಇರ್ತಾರೆ, ಅಲ್ಲೇ ಉತ್ಕೊಂಡಿದ್ದಾರೆ ಅಂತಕ್ಕಂಥ ಮಾತನ್ನು ಹೇಳಿದ್ರು. ನಾವು ಆ ಗುಹೆ ಒಳಗೆ ಒಬ್ಬೊಬ್ಬರಾಗಿ ಹೋದ್ವಿ. ಬಟ್ ನಾವು 3 ಜನ ಒಳಗಡೆ ಹೋಗೋದ್ರಲ್ಲಿ ಒಳಗಡೆಯಿಂದ ಸುಮಾರು ಒಂದು 6 ಅಡಿ ಎತ್ತರದ ಒಂದು ಹುಲಿ ಚಗ್ಗನೆ ಜಿಗಿದು ಹೊರಗಡೆ ಓಡಿ ಹೋಯಿತು. ಅವಾಗ ನಾವೆಲ್ಲ ಪೂರ್ತಿ ಮೂರ್ಛೆ ಹೋಗಿರ್ತಕ್ಕಂಥ ಒಂದು ಪರಿಸ್ಥಿತಿ ಬಂತು. ಅಲ್ಲಿ ಗ್ಯಾಂಗ್ ಇರಲಿಲ್ಲ, ಅದು ಹುಲಿ ಇದ್ದಂಥ ಒಂದು ಗುಹೆ ಆಗಿತ್ತು. ಅದಾದ್ಮೇಲೆ 17 ಜನವರಿ 1994ರಲ್ಲಿ ವೀರಪ್ಪನ ಒಂದು ಪ್ರದೇಶ ಚಂಗಡಿ ಹಿಲ್ಸ್ ಅಲ್ಲಿ ಇದಾನಂತ ನಮಗೆ ಖಚಿತವಾದಂಥ ಮಾಹಿತಿ ಬಂತು. ನಾವು ರಾತ್ರಿ ಎಲ್ಲ ಹೊಂಚು ಹಾಕೊಂಡು ಕೂತು ಬೆಳಿಗ್ಗೆ ಕಾರ್ಯಾಚರಣೆ ಹೊರಟ್ವಿ. ನಾವು ಕಾರ್ಯಾಚರಣೆ ನಡೆದಾಗ ಒಂದು 3-4 ಸೆಕೆಂಡ್ ಮುಂಚೆ ನನ್ನ ಬಾಡಿ ಗಾರ್ಡ್ ಆದಂಥ ಆರ್ಮ್ಡ್ ಹೆಡ್ ಕಾನ್ಸ್ಟೇಬಲ್ ಪಾರ್ಟಿ ಬಣ್ಣಪ್ಪ ಅಂತಕ್ಕಂಥವ್ರು ASRK ಇದ್ದೆ ಬಟಾಲಿಯನ್ದವರು, ನಾನೇ ನಂಬರ್ 1 ಇದ್ದೆ. ಅವನು ಒಂದು 2-3 ಸೆಕೆಂಡ್ ಮುಂಚೆ ಜಿಗಿದ್ ಮುಂದೆ ಬಂದ. ಅದಾದ ಒಂದು 3-4 ಸೆಕೆಂಡಲ್ಲಿ ವೀರಪ್ಪನ ತಾಂಡದಿಂದ ಫೈರಿಂಗ್ ಆಗಿ ನಮ್ಮ ಬಣ್ಣಪ್ಪಗೆ ಎದೆಯಲ್ಲೇ ಗುಂಡು ಬಿದ್ದು ಸ್ಥಳದಲ್ಲೇ ಸತ್ತು ಹೋಗ್ಬಿಟ್ರು.
ಆವಾಗ ನಾವೆಲ್ಲರೂ ಆಗಿಂದಾಗ ನಾವು ಲೈನ್ ಪೊಸಿಷನ್ ತೊಗೊಂಡು ಫೈರ್ ಮಾಡ್ತಾ ಇದ್ವಿ. ಆವಾಗ ನಾನು ಲೈನ್ ಪೊಸಿಷನ್ ತೊಗೊಂಡೆ. ಆದರೆ ನನ್ನ ಸಹೋದ್ಯೋಗಿಗಳು ನನ್ನ ಬಗ್ಗೆ ಎಷ್ಟು ಕಾಳಜಿ ವಹಿಸಿದ್ರು ಅಂದರೆ, ಬಾರ್ಕಿ ಅಂತ ಒಬ್ಬ ಸಬ್ ಇನ್ಸ್ಪೆಕ್ಟರ್ ನನ್ನ ಜೊತೆ ಇದ್ರು ಅವತ್ತು. ಅವರು ನನಗೆ ಯಾವ ರೀತಿಯೂ ಗುಂಡಿನ ಗಾಯ ಬೀಳಬಾರ್ದು ಅಂತ ತಿಳ್ಕೊಂಡು ನಾನು ಮಲ್ಕೊಂಡು ಫೈರ್ ಮಾಡ್ತಾ ಇದ್ದ ಮೇಲೆ ನನ್ನ ಮೇಲೆ ಅವ್ರು ಮಲ್ಕೊಂಡ್ರು. ಆ ರೀತಿ ಹಲವಾರು ಘಟನೆಗಳಾಗಿದೆ. ಈ ಒಂದು ಕಾರ್ಯಾಚರಣೆಯಲ್ಲಿ ಹಲವಾರು ಬಾರಿ ನಾನು ಪ್ರಾಣ ಕಳ್ಕೋಬೇಕಾಗಿತ್ತು. ಈ ಭೀಮರಾನಾಯಕ್ ವಿಷಯದಲ್ಲಿ ಆದಂತೆ ಇಲ್ಲೂ ಸಹಿತ ನಾವು ಹಲವಾರು ಬಾರಿ ಪ್ರಾಣಾಪಾಯಗಳನ್ನು ಎದುರಿಸಿದೆ. ಆದರೆ ನನ್ನ ಮುಂದೆ ಇದ್ದವರಿಗೆ ಗುಂಡು ಬಿದ್ದು ಸತ್ತೋದ್ರು, ಒಬ್ಬರಿಗಿದ್ದವ್ರು ಗುಂಡು ಬಿದ್ದು ಸತ್ತೋದ್ರು, ನನ್ನ ಹಿಂದೆ ಇದ್ದವರಿಗೆ ಗುಡ್ಡು ಗಾಯಗಳಾದವು. ಆದರೆ ದೈವಾನುಗ್ರಹದಿಂದ ನಾನು ಯಾವ ಒಂದು ಇದರಲ್ಲೂ ಸಹಿತ ಗಾಯ ಆಗಲಿಲ್ಲ ಅಥವಾ ನನಗೆ ಪ್ರಾಣಕ್ಕೆ ಅಪಾಯ ಆಗಲಿಲ್ಲ. ನಾನು ಅಸಿಸ್ಟೆಂಟ್ ಕಮಿಷನರ್ ಆಗಿ ಗುಲ್ಬರ್ಗಾ ಜಿಲ್ಲೆಯಲ್ಲಿ ತರಬೇತಿಯಲ್ಲಿದ್ದಾಗ ನನ್ನ ಮಗಳು ವಿಜಯಲಕ್ಷ್ಮಿ ಅಲ್ಲಿ ಗುಲ್ಬರ್ಗದಲ್ಲಿ 1977 ಜುಲೈಯಲ್ಲಿ ಜನ್ಮ ತಾಳಿದ್ದು. ಅವಳು ಪಾಪ ನಾನು ಎಲ್ಲೆಲ್ಲಿ ಟ್ರಾನ್ಸ್ಫರ್ ಆಗುತ್ತೆ ಅಲ್ಲೆಲ್ಲ ಆಯಾ ಸ್ಕೂಲ್ಗಳಲ್ಲಿ ಅವಳು ಓದಿದಳು. ಆದರೆ ಏನಾಯ್ತು ಅಂದ್ರೆ ನಾನು ವೀರಪ್ಪನ ಕಾರ್ಯಾಚರಣೆಗೆ ಹೋದಾಗ ಬಹಳಷ್ಟು ಜನ ಅಧಿಕಾರಿಗಳು ತಿಳ್ಕೊಂಡಂತೆ ನಮ್ಮ ಮನೆಯವ್ರಿಗೂ ಸಹಿತ ನಾನು ತಿರುಗಿ ಬರ್ತೀನಿ ಅಂತಕ್ಕಂಥ ವಿಶ್ವಾಸ ಇರಲಿಲ್ಲ. ಆವಾಗ ಅವಳು ಅದೇ PUC ಮುಗಿದಿತ್ತು. ಆವಾಗ ಅವಳು MBBS ಮಾಡ್ಬೇಕಂತ ಅವಳಿಗೆ ಬಹಳ ಆಸೆ ಇತ್ತು. ಆದರೆ MBBS ಮಾಡ್ಲಿಕ್ಕೆ 5.5 ವರ್ಷ ಆಗುತ್ತೆ ಅಂತ ತಿಳ್ಕೊಂಡು ಅವಳು ಬೇಡ, ಅದು ನನಗೇನಾದರೂ ಅಪಾಯ ಆದರೆ ಅವಳು ಈ ನನಗೆ ನಡೀತಾ ನೋಡು ಜವಾಬ್ದಾರಿ ಬರ್ತದೆ ಅಂತ ಅವಳು ನಾಲ್ಕು ವರ್ಷದ ಕೋರ್ಸ್ ಅಂತ ತಿಳ್ಕೊಂಡು BE ಮಾಡಿದ್ಲು. BEಯಲ್ಲಿ ಅವಳು ಉತ್ತಮವಾದಂತಹ ಒಂದು ಬಹಳ ಅತ್ಯುತ್ತಮ ಮಾರ್ಕ್ಸ್ ತೆಗೆದುಕೊಂಡು ಪಾಸ್ ಆದ್ಲು. ಅದಾದ್ಮೇಲೆ ಅವಳೊಂದು ಸಾಫ್ಟ್ವೇರ್ ಕಂಪ್ನಿ ಸೇರಿದ್ಲು. ಆದ್ರೆ ಅಲ್ಲಿ ಒಂದು 5-6 ದಿನ ಕೆಲಸ ಮಾಡಿದ್ಮೇಲೆ ಪಾಪ ನನಗೆ ಈ ಕೆಲಸ ಆಗೋದಿಲ್ಲ, ಅದು 3 ಅಡಿ 4 ಅಡಿ ಇದರಲ್ಲಿ ಕೂತು ಕೆಲಸ ಮಾಡೋಕ್ಕಾಗಲ್ಲ, ನಾನು ಸಿವಿಲ್ ಸರ್ವಿಸ್ ಮಾಡ್ತೀನಿ ಅಂತ ಹೇಳಿದ್ಲು. ಆ ಪ್ರಕಾರ ಸಿವಿಲ್ ಸರ್ವಿಸ್ ಪರೀಕ್ಷೆ ಕುಳಿತರು. ಫಸ್ಟ್ ಟೈಮ್ ಅವಳಿಗೆ ಕಸ್ಟಮ್ಸ್ ಅಂಡ್ ಎಕ್ಸೈಸ್ ಅಲ್ಲಿ ಪ್ರವೇಶರಾಗಿ ಅಪಾಯಿಂಟ್ಮೆಂಟ್ ಆಯಿತು. ಅದಾದ್ಮೇಲೆ ಅವಳು ಇಲ್ಲ ಪಾಪ ನಾನು ಇನ್ನೂ ಪ್ರಯತ್ನ ಮಾಡ್ತೀನಿ, ನಾನು IAS ಆಗ್ತೀನಿ ಅಂತ ಹೇಳಿದ್ಲು. ಆ ಪ್ರಕಾರ ನೆಕ್ಸ್ಟ್ ಇಯರ್ ಅವಳು IAS ಅಲ್ಲಿ ಪ್ರಥಮ ಬಾರಿಗೆ, ಯಾಕಂದ್ರೆ IAS ಪರೀಕ್ಷೆ 1970 ಪ್ರಾರಂಭ ಆದ್ಮೇಲೆ ದಕ್ಷಿಣ ಭಾರತದಿಂದ ಯಾವುದೇ ಒಬ್ಬ ಮಹಿಳೆ ಫಸ್ಟ್ ರ್ಯಾಂಕ್ ಬಂದಿದ್ದಿಲ್ಲ. ಕರ್ನಾಟಕದಿಂದ ಯಾರೇ ಗಂಡ್ಮಕ್ಳು ಹೆಣ್ಮಕ್ಳು ಫಸ್ಟ್ ರ್ಯಾಂಕ್ ಬಂದಿದ್ದಿಲ್ಲ. ಅವಳು ಉತ್ತಮ ರೀತಿಯಿಂದ ಅಭ್ಯಾಸ ಮಾಡಿ ಅವಳು ಇಡೀ ದೇಶಕ್ಕೆ ಫಸ್ಟ್ ರ್ಯಾಂಕ್ ತೆಗೆದುಕೊಂಡು ಪಾಸ್ ಆದ್ಲು. ಈಗ ಅವಳು ಉತ್ತಮವಾದಂಥ ರೀತಿಯಲ್ಲಿ ಕೆಲಸ ಮಾಡ್ತಾ ಇದ್ದಾಳೆ. ಅವರ ಯಜಮಾನರು ಸಹಿತ 2000 ಇಸ್ವಿಯಲ್ಲಿ IPS ಆಗಿದ್ದಾರೆ ಚಿಕ್ಕಮಗಳೂರು. ಅವರು ಮಲ್ಲಿಕಾರ್ಜುನ ಪ್ರಸನ್ನ ಅಂತ ಬಹಳ ಸುಸಂಸ್ಕೃತ ವ್ಯಕ್ತಿ, ಉತ್ತಮ ಮನೆತನದಿಂದ ಬಂದವರು. ಅವರು ಸಹಿತ ಈಗ ಮುಂಬೈಯಲ್ಲಿ DCP ಆಗಿ ಕೆಲಸ ಮಾಡ್ತಾ ಇದ್ದಾರೆ. ನಮ್ಮ ಮಗಳು ಈಗ ಡೈರೆಕ್ಟರ್ ಇನ್ಫಾರ್ಮೇಶನ್ ಟೆಕ್ನಾಲಜಿ ಅಂತ ಕೆಲಸ ಮಾಡ್ತಾ ಇದ್ದಾರೆ. ಮತ್ತು ನನ್ನ ಮಗ ಸಹಿತ ಅವನು ಅವಳ ಅಕ್ಕನ ಒಂದು ಮಾರ್ಗದರ್ಶನದಲ್ಲಿ 2005 ಇಸ್ವಿಯಲ್ಲಿ ಅವನು IPS ಆದ. ರಾಜಸ್ಥಾನದಲ್ಲಿದ್ದ ಅವನು. ರಾಜಸ್ಥಾನದಲ್ಲಿಯೂ ಸಹಿತ ಅತಿ ಕಷ್ಟಮಯವಾದಂಥ ಕೆಲಸ ಪ್ರದೇಶಗಳಲ್ಲಿ ಉತ್ತಮ ರೀತಿಯಲ್ಲಿ ಕೆಲಸ ಮಾಡಿದವನು. ಈ ಗುರ್ಜರ್ ಮೀನಾ ಗಲಾಟೆ ನಡೀತಾ ಇದ್ದಾಗ ಅವನು ದೌಸಾದಲ್ಲಿ ASP ಆಗಿ, ಜೋನ್ಪುರದಲ್ಲಿ SP ಆಗಿ ಕೆಲಸ ಮಾಡಿದ್ದ. ಅವನ ಮದುವೆ ಆದ್ಮೇಲೆ ಮದುವೆ ಆದಂಥವರು ಅವರು ಸೋಲಾಪುರದವರು IAS ಅಧಿಕಾರಿ 2008ನೇ ಬ್ಯಾಚ್ ಅವರು, ರೋಹಿಣಿ ಅಂತ. ಅವರು ತಮಿಳುನಾಡು ಕ್ಯಾಡರ್ ಇದ್ದಿದ್ದರಿಂದ ಇವನು ಈ ತಮಿಳುನಾಡು ಕ್ಯಾಡರ್ಗೆ ಬಂದಿದ್ದಾನೆ. 1 ವರ್ಷಗಳ ಕಾಲ ಮದ್ರಾಸಲ್ಲಿ ಡೆಪ್ಟಿ ಕಮಿಷನರ್ ಆಫ್ ಪೊಲೀಸ್ ಟ್ರಾಫಿಕ್ ಅಂತ ಕೆಲಸ ಮಾಡಿ ಈಗ ಅವನು ತಿರುನಾಡುವೆಲ್ಲಿಯಲ್ಲಿ SP ಆಗಿ ಕೆಲಸ ಮಾಡ್ತಾ ಇದ್ದಾನೆ. ನಮ್ಮ ಸೊಸೆಯಲ್ಲಿ ಅಸಿಸ್ಟೆಂಟ್ ಕಲೆಕ್ಟರ್ ಆಗಿ ತಿಂಡಿವನಂ ಸಬ್ ಡಿವಿಷನ್ ಅಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಈ ಒಂದು ಕುಟುಂಬದ ವಿಷಯದಲ್ಲಿ ನಾನು ಬಹಳ ಸುದೈವಿದ್ದೀನಿ. ಯಾಕಂದ್ರೆ ನಾನು ನನ್ನ ಮಕ್ಕಳಿಗೆ ಹೆಚ್ಚು ತಿಳಿಸ್ತಿದ್ರು ಸಹಿತ ನಾನು ಯಾವ ರೀತಿ ಕೆಲಸ ಮಾಡಿದೆ, ಯಾವ ರೀತಿ ಸಮಾಜದ ಜೊತೆ ನಡ್ಕೊಂಡು ಹೋದೆ, ಯಾವ ಜೊತೆ ಸರ್ಕಾರದ ಜೊತೆ ನಡ್ಕೊಂಡು ಹೋದೆ, ಯಾರ ಜೊತೆ ಬಂಧು ಮಿತ್ರರ ಜೊತೆ ನಡ್ಕೊಂಡು ಹೋದೆ, ಅದನ್ನ ನೋಡಿ ಅವರು ನನ್ನ ಮಕ್ಕಳು ಒಂದು ಉತ್ತಮವಾದಂತಹ ಒಂದು
ಸಂಸ್ಕಾರವನ್ನು ಪಡೆದಿದ್ದಾರೆ. ಜುಲೈ 2008ರಿಂದ ಈಗ ಪೊಲೀಸ್ ಕಮಿಷನರ್ ಆಗಿ ನನ್ನನ್ನು ನಿಯುಕ್ತಿಗೊಳಿಸಿದ್ದಾರೆ. ಪೊಲೀಸ್ ಕಮಿಷನರ್ ಆದಮೇಲೆ ನಾನು ಈ ಭೂಮಿಗೆ ಸಂಬಂಧಪಟ್ಟಂತ ಕಟ್ಟಡಗಳಿಗೆ ಸಂಬಂಧಪಟ್ಟಂತ ವ್ಯಾಜ್ಯಗಳಿಗೆ ಪೊಲೀಸರು ತೆಗೆದುಕೊಳ್ಳಬೇಕಾದಂತಹ ನಿರ್ದಿಷ್ಟವಾದಂಥ ಕ್ರಮಗಳ ಬಗ್ಗೆ ಮಾರ್ಗದರ್ಶಕ ಸೂತ್ರಗಳನ್ನು ಕರ್ನಾಟಕ ಲ್ಯಾಂಡ್ ರೆವಿನ್ಯೂ ಆಕ್ಟ್ ಮತ್ತು ರೂಲ್ಸು ಮತ್ತು ಕರ್ನಾಟಕ ಮುನ್ಸಿಪಾಲಿಟೀಸ್ ಆಕ್ಟ್ ಮತ್ತು ರೂಲ್ಸ್ ಪ್ರಕಾರ ಏನೇನು ಮಾಡಬೇಕು ಅಂತಕ್ಕಂಥದ್ದನ್ನು ನಿರ್ದಿಷ್ಟವಾದಂಥ ಸೂಚನೆಗಳನ್ನು ನೀಡಿ ಈ ಪೊಲೀಸ್ ಠಾಣೆಗಳು ಭೂ ವ್ಯವಹಾರಗಳನ್ನ ಸೆಟಲ್ ಮಾಡತಕ್ಕಂಥ ಕೇಂದ್ರಗಳಾಗಿ ಇದ್ದಾವೆ ಅಂತಕ್ಕಂಥ ಒಂದು ಆಪಾದನೆ ಇತ್ತು. ಆ ಆಪಾದನೆಯನ್ನು ಸಂಪೂರ್ಣವಾಗಿ ದೂರ ಮಾಡುವ ವಿಷಯದಲ್ಲಿ ಈ ಮಾರ್ಗದರ್ಶಿ ಸೂತ್ರಗಳನ್ನು ಜಾರಿ ಮಾಡಿ ಯಶಸ್ವಿಯಾಗಿದ್ದೀವಿ ಅಂತ ನಾನು ಹೇಳಲಿಕ್ಕೆ ಸಂತೋಷ ಪಡ್ತೇನೆ. ಇಲ್ಲಿವರೆಗೆ ಬಂದಂಥ ದಾರಿ, ಆದರೆ ಇನ್ನೂ ಮಾಡಬೇಕಾದದ್ದು ಬಹಳ ಇದೆ. ಈಗ ನಾವು ಸಮಾಜ ನನಗೆ ಬಹಳ ಹೆಚ್ಚಿನ ಪ್ರೀತಿ, ವಿಶ್ವಾಸ ಮತ್ತು ಗೌರವವನ್ನು ಕೊಟ್ಟಿದೆ. ಅವರ ಋಣವನ್ನು ತೀರಿಸ್ತಕ್ಕಂಥದ್ದು ನನಗೂ ಮತ್ತು ನನ್ನ ಕುಟುಂಬವರ್ಗದವರ ಕರ್ತವ್ಯ. ಇನ್ನುಳಿದ ಅವಧಿಯಲ್ಲಿಯೂ ಸಹಿತ ಸೇವೆಯಲ್ಲಿರ್ಬೋದು, ಹೊರಗಡೆ ಇರ್ಬೋದು, ನನ್ನ ಶಕ್ತಿ ಮೀರಿ ನಾನು ನನ್ನ ದೇಶಕ್ಕೆ, ರಾಜ್ಯಕ್ಕೆ ಒಳ್ಳೆಯದನ್ನು ಮಾಡಬೇಕು ಮತ್ತು ಜನರ ಸೇವೆ ಮಾಡಬೇಕು ಮತ್ತು ಜನರಿಗೆ ಒಳ್ಳೆಯದನ್ನು ಮಾಡಬೇಕು ಮತ್ತು ನಮ್ಮ ರಾಷ್ಟ್ರ ರಾಜ್ಯ ಸುಭದ್ರವಾಗಿ ನಿಲ್ಲುವಂಗೆ ನನ್ನ ಕೈಲಾದಂಥ ಅಳಿಲು ಸೇವೆ ಮಾಡತಕ್ಕಂಥ ಆಸೆ ಇದೆ. ಆದರೆ ಅದಕ್ಕೆ ಯಾವ ರೀತಿ ದೇವರು ಅವಕಾಶ ಕೊಡ್ತಾರೆ ನೋಡಿಕೊಂಡು ಅದನ್ನು ನಾನು ಮಾಡಲಿಕ್ಕೆ ಕಟಿಬದ್ಧನಾಗಿದ್ದೇನೆ ಮತ್ತು ಸಮಾಜದ ಋಣವನ್ನು ಶಕ್ತಿ ಮೀರಿ ತೀರಿಸಲಿಕ್ಕೆ ಪ್ರಯತ್ನ ಮಾಡಬೇಕು ಅಂತಕ್ಕಂಥ ದೃಢವಾದಂಥ ನಿರ್ಧಾರವನ್ನು ಹೊಂದಿದ್ದೇನೆ. ಆದರೆ ನಾನು ಏನೇ ಪ್ರಯತ್ನ ಮಾಡಿದ್ರು, ಎಷ್ಟೇ ಸೇವೆ ಮಾಡಿದ್ರು, ಎಷ್ಟೇ ತ್ಯಾಗ ಮಾಡಿದ್ರು, ಸಮಾಜ ಮತ್ತು ದೇಶದ ಋಣವನ್ನು ಸಂಪೂರ್ಣವಾಗಿ ತೀರಿಸಲಿಕ್ಕೆ ಸಾಧ್ಯ ಇಲ್ಲ ಅಂತಕ್ಕಂಥದ್ದನ್ನು ಸಹಿತ ನಾನು ಮನಗಂಡಿದ್ದೇನೆ.